जगत्प्राणान् संस्कृतं संस्कृतिं गुरुं कृषिकं सैनिकं गाच्छ वन्दे भारतमातरम्। अस्तु तेजस्विनोदीतम् अस्तु च ब्रह्मवर्चसम् सम्पादयेमहि सहः वीर्यं कृषीमहि। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। ಸ್ವಸ್ತಿಸ್ತು ಸತಾಂ. ಯಯಾತಿಯ ಬದುಕು ಮುಕ್ತಾಯಾಗಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಇಂದ್ರನ ಜೊತೆಗೆ ಸಂವಾದ ನಡೆಸುವ ಸಂದರ್ಭದಲ್ಲಿ ಎಲ್ಲೋ ಅವಿತಿದ್ದ ಒಂದು ಅಹಂಭಾವ, ನನ್ನ ತಪಸ್ಸಿನಷ್ಟು ದೊಡ್ಡ ತಪಸ್ಸು ಇನ್ನೊಂದು ಇಲ್ಲ ಅಂತ ಮಾತನಾಡಿ ಎಲ್ಲ ಫಲವನ್ನು ಕಳ್ಕೊಂಡು ಭೂಮಿಗೆ ಬೀಳುವ ಪ್ರಸಂಗ ಒದಗಿ ಬಂತು. ಆವಾಗ ಅವನದ್ದೇ ಮೊಮ್ಮಕ್ಕಳು 4 ಜನ ಅವನು ಬೀಳುವಾಗ ಇಂದ್ರನ ಹತ್ರ ಕೇಳ್ಕೊಂಡ, ನಾನು ಬೀಳುವುದಾದ್ರೂ ಕೂಡ ಸಜ್ಜನರ ಮಧ್ಯೆ ಬೀಳುವ ಹಾಗೆ ಮಾಡು, ನನ್ನನ್ನ ತಪಸ್ಸು ಖರ್ಚಾಯಿತು ಅಥವಾ ಪುಣ್ಯ ಲೋಪ ಆಯಿತು ಅಂತ ಹೇಳಿ ಸ್ವರ್ಗದಿಂದ ಕೆಳಗೆ ದೂರುವಾಗ ಅನಾಗರಿಕ ಪ್ರದೇಶದಲ್ಲಿ ಹಾಕಬೇಡ. ಇಂದ್ರ ಅಷ್ಟು ಇಲ್ಲ, ಆ ಪ್ರಕಾರ ಬಿದ್ದ ಜಾಗದಲ್ಲಿ ನನ್ನ ಮೊಮ್ಮಕ್ಕಳು ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ದೊಡ್ಡ ಸಾಧಕ ಮೊಮ್ಮಕ್ಕಳ ಮಧ್ಯದಲ್ಲಿ ಬಿದ್ದ. ಅವರೆಲ್ಲ ನೆಲಕ್ಕೆ ಬೀಳುವ ಮುನ್ನವೇ ತಮ್ಮ ತಪಸ್ಸಿನ ಬಲದಿಂದ ಅವನನ್ನು ಮಾತಾಡಿಸ್ತಾ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾರೆ. ಒಬ್ಬ ರಾಜ ಹೇಗಿರಬೇಕು, ಅಥವಾ ಒಬ್ಬ ತನ್ನ ವೃತ್ತಿ ಧರ್ಮವನ್ನು ಹೇಗೆ ಪಾಲನೆ ಮಾಡಬೇಕು, ಆಶ್ರಮದ ಧರ್ಮ ಯಾವುದು, ತುಂಬಾ ಬೇರೆ 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 ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ. ನಾವು ರೂಢಿಸಿಕೊಳ್ಬೇಕಾದ ಗುಣಗಳ ಬಗ್ಗೆ ಇತ್ಯಾದಿಗಳನ್ನೆಲ್ಲ ಮಾತಾಡಿ ಆಗುವಾಗ ತಾಯಿ ಬರ್ತಾಳೆ, ಅಂದ್ರೆ ಆ ಮಕ್ಕಳ ತಾಯಿ ಬರ್ತಾಳೆ. ಬಂದಾಗ ಅವಳು ಬಂದು ನಮಸ್ಕಾರ ಮಾಡ್ತಾಳೆ. ಆಗ ನೀನು ನಮಸ್ಕಾರ ಮಾಡ್ತಾ ಇದ್ದೀರ, ಹೌದು ನಿಮ್ಮ ಅಜ್ಜ ಇವರು, ನನ್ನ ಅಪ್ಪ ಇವರು ಅಂತೇಳಿ ಮತ್ತೆಲ್ಲ ಮಾತುಕತೆ ಆಗುತ್ತೆ. ಅವರು ನಮ್ಮ ತಪಸ್ಸಿನ ಬಲವನ್ನೆಲ್ಲ ನಿಮ್ಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಹಾಗೆ ಯಾಕೆ ಹೇಳ್ತಾನೆ, ನಾನು ಕ್ಷತ್ರಿಯ, ನಾನೇ ಕೊಡ್ಬೇಕು ಹೊರತು ನಾನು ಇನ್ನೊಬ್ಬರ ಹತ್ರ ತಗೊಳ್ಳಿಕ್ಕಾಗಲ್ಲ, ದಾನ ನನಗೆ ಸಂಬಂಧ ಅಲ್ಲ. ಆದ್ರೆ ಈಗ ಯಾವಾಗ ಮೊಮ್ಮಕ್ಕಳು ತಮ್ಮ ಕರ್ತವ್ಯವನ್ನ ಚೆನ್ನಾಗಿ ಮಾಡಿ ಒಳ್ಳೆಯ ಸಾಧನೆ ಮಾಡಿ ಜ್ಞಾನ ಪಡ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ ಅದರ ಬೋನಸ್ ಪಾಯಿಂಟ್ ಯಾಕೆ ಸಿಗಲೇಬೇಕಿತ್ತು. ಹಾಗಾಗಿ ಆ 4 ಜನ ಮಕ್ಕಳ ವಿಶೇಷ ಪುಣ್ಯದ ಬಲದ ಜೊತೆಗೆ ಯಯಾತಿ ಮತ್ತೆ ಸ್ವರ್ಗಕ್ಕೆ ಚಲಿಸ್ತಾನೆ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ತನ್ನ ಕಾರ್ಯಭಾರವನ್ನು ಮುಂದುವರಿಸ್ತಾನೆ. ಸ್ವರ್ಗದಲ್ಲಿ ವಾಸ ಆಯಿತು ಅಂತ ಯಯಾತಿ ವಂಶವನ್ನು ಮುಂದುವರಿಸ್ತಾ ಪೂರ್ವಿನಿಂದ ಏನಾಯಿತು ಅಂತ ಹೇಳ್ತಾ, ಈಳಿನಃ ಪುತ್ರ ಅಹಂ ಅಂತ ಹೇಳ್ತಾರೆ. ಇಲಿಲ ಅಂತ ಹೇಳ್ತಾರೆ, ಈಳಿ ಅಂತ ಹೇಳ್ತಾರೆ. ಅವನ ತಂದೆ ಯಾರು, ದುಷ್ಯಂತನ ತಂದೆ. ದುಷ್ಯಂತನ ಕಥೆ ಶುರು ಮಾಡ್ತಾರೆ. ದುಷ್ಯಂತ ಚೆನ್ನಾಗಿ ರಾಜ್ಯಭಾರವನ್ನು ನಡೆಸಿ ಬೇಟೆಗೋಸ್ಕರ ಅಂತೆಲ್ಲೂ ಕಾಡಿಗೆ ಬಂದಾಗ ಕಣ್ವರ ಆಶ್ರಮಕ್ಕೆ ಬರ್ತಾನೆ. ನಾನು ಮಹಾಭಾರತದಲ್ಲಿ ಹೇಳ್ತಾ ಇದ್ದೇನೆ. ಆಶ್ರಮಕ್ಕೆ ಬಂದ ಬಳಿಕ ಅಲ್ಲಿ ಆಶ್ರಮದಲ್ಲಿ ಕಣ್ವರಿದ್ದಾರಾ ಅಂತ ಮಾತಾಡಿಸ್ಲಿಕ್ಕೆ ಬರ್ತಾನೆ. ಆದ್ರೆ ಕಣ್ವರ ಮಗಳಾದ ಶಕುಂತಲೆ ಸಿಗ್ತಾಳೆ. ಶಕುಂತಲೆ ಹೇಳ್ತಾಳೆ, ನಮ್ಮ ತಂದೆ ಹೊರಭಾಗಕ್ಕೆ ಹೋಗಿದ್ದಾರೆ, ಏನೋ ತರ್ಲಿಕ್ಕೋಸ್ಕರ ಹೋಗಿದ್ದಾರೆ, ಬರಬಹುದು ಅಂತ. ಇವನು ಯಾವತ್ತೂ ಬೇರೆ ಯೋಚನೆ ಮಾಡಿದವನು ಅವಳ ಬಗ್ಗೆ ನೋಡಿದ ತಕ್ಷಣ ಅವಳ ಬಗ್ಗೆ ಮನಸ್ಸುಂಟಾಗಿ ನಾನು ಇವಳನ್ನ ನನ್ನ ಬಾಳಿನ ಸಂಗಾತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ದೃಢವಾಗಿ ನಿರ್ಧಾರ ಬರುತ್ತೆ ಅವನ ಮನಸ್ಸಿಗೆ. ಅವಳ ಹತ್ರ ಕೇಳ್ತಾನೆ, ನೀನ್ ಯಾರು? ನಾನು ಕಣ್ವರ ಮಗಳು. ನೀನ್ ಕಣ್ವರ ಮಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನನ್ನ ಮನಸ್ಸು ನಿನ್ನನ್ನು ಒಪ್ಕೊಂಡಿದೆ ಅಂದ್ರೆ ನೀನು ಕಣ್ವರ ಮಗಳಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀನ್ ಯಾರು? ಕ್ಷತ್ರಿಯನ ಮಗಳು. ಕ್ಷತ್ರಿಯನ ಮಗಳಾದ್ರಿಂದಾಗಿಯೇ ನನ್ನ ಮನಸ್ಸು ನಿನ್ನನ್ನು ಒಪ್ಕೊಂಡಿದ್ದು, ನನ್ನ ಅಂತಃಕರಣ ಅಷ್ಟು ಪ್ರಮಾಣ ಅಂತ ಹೇಳ್ತಾನೆ. ಆಗ ಅವಳು ನಿಧಾನಕ್ಕೆ ಆಮೇಲೆ ಕಥೆ ಶುರು ಮಾಡ್ತಾಳೆ. ಕಥೆ ಹೇಳಬೇಕಾದ ಪ್ರಸಂಗದಲ್ಲಿ ನಾವು ನಿಂತಿದ್ದೀವಿ. ಇಚ್ಛಾಮಿ ತ್ವಾಮಹಂ ಜ್ಞಾತುಂ ತನ್ಮಮ ಚಕ್ಷುಶೋಭನೆ ಸ್ಥಿತೋಸ್ಮಿ ಅಮಿತ ಸೌಭಾಗ್ಯೆ ವಿವಕ್ಷುಶ್ಚಾಸ್ಮಿ ಕಿಂಚನ. ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ನೀನು ಹೇಳಿದ ಹಾಗೆ ಬರೀ ಕಣ್ವರ ಮಗಳು ಅಂತ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ. ಅವಳಿಗೆ ಗೊತ್ತಿದ್ದದನ್ನು ಫಸ್ಟ್ ಹೇಳ್ತಾಳೆ. ನೋಡು, ತಸ್ಮಾತ್ ಪ್ರಣಹಿತಮಾತ್ಮಾನಂ ವಿದ್ಧಿಮಾಂ ಕಲಭಾಷಿಣಿ ಯಸ್ಯಾಮೇ ತ್ವಯಿ ಭಾವೋಸ್ತಿ ಕ್ಷತ್ರಿಯಾಖ್ಯಸಿ ಕಾವದ. ನೀನು ಕ್ಷತ್ರಿಯಳೇ ಆಗಿದ್ದಿ, ನಿಜವಾಗಿ ನೀನು ಯಾರು ಅಂತ ಅನ್ನೋ ಪ್ರಶ್ನೆಗೋಸ್ಕರ ನಾನು ಇಷ್ಟು ಜಿಜ್ಞಾಸೆ ವ್ಯಕ್ತಪಡಿಸ್ತಾ ಇದ್ದೇನೆ. ನಿನ್ನ ಬಗ್ಗೆ ಈಗ ಮೇಲ್ನೋಟಕ್ಕೆ ನಿನ್ನ ಕಾಣುವ ರೂಪ ಅಷ್ಟೇ ನನಗೆ ನಿನ್ನ ಆಕರ್ಷಣೆಗೆ ಕಾರಣ ಅಲ್ಲ. ಆ ಆಕರ್ಷಣೆಗೆ ಕಾರಣವಾಗಿ ಅಕಸ್ಮಾತ್ ನೀನು ಋಷಿಗಳ ಮಗಳೇ ಆಗಿದ್ರೆ ನನ್ನ ಮನಸ್ಸು ನಿನ್ನನ್ನು ಯೋಚಿಸ್ತಾನೆ ಇರಲಿಲ್ಲ. ಅದು ನನಗೆ ನಿಜ ಹೇಳು. ಅವಳು ಇಲ್ಲ, ಕಣ್ವಸ್ಯಾಹಂ ಭಗವತೋ ದುಷ್ಯಂತ ದುಹಿತಾಮತ ತಪಸ್ವಿನೋ ಧೃತಿಮತೋ ಧರ್ಮಜ್ಞಸ್ಯ ಮಹಾತ್ಮನಃ. ತುಂಬಾ ತಪಸ್ಸು ಮಾಡಿ, ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಚೆನ್ನಾಗಿ ಸಾಧನೆ ಮಾಡಿದ ಕಣ್ವರೇ ನಮ್ಮ ಅಪ್ಪ.
ನಾನು ಅವರನ್ನೇ ತಂದೆ ಅಂತ ಪರಿಗ್ರಹಿಸಿದ್ದೇನೆ. ಅದು ಬಿಟ್ರೆ ಬೇರೆ ವಿಷಯದಲ್ಲಿ ನೀವು ಈಗ ಚರ್ಚೆ ಮಾಡಿ ಏನು ಉಪಯೋಗ ಇಲ್ಲ. ಆಗ ದುಷ್ಯಂತ ಒಂದು ಪಾಯಿಂಟ್ ಎದುರುಗಡೆ ಇರ್ತಾನೆ. ಊರ್ಧ್ವರೇತ ಮಹಾಭಾಗೆ ಭಗವಾನ್ ಲೋಕ ಪೂಜನ ಚಲೇದ್ಧಿ ವೃತಾದ್ಧಿ ಧರ್ಮೋಪಿ ನ ಚಲೇ ಸಂಕ್ಷಿತ ವ್ರತಃ. ನಮ್ಮಂಥ ರಾಜರು ಬೇಕಾದ್ರೆ ಕೆಲವೊಂದು ಸರ್ತಿ ಎಡವಟ್ಟು ಮಾಡ್ಕೊಳ್ಬಹುದು ಜೀವನದಲ್ಲಿ. ಆದ್ರೆ ಸನ್ಯಾಸಿಯ ಹಾಗೆ ಬದುಕಿರುವಂತಹ ಕಣ್ವ ಋಷಿಗಳು ಊರ್ಧ್ವರೇತಸ್ಕರು. ಊರ್ಧ್ವರೇತಸ್ಕರು ಅಂದ್ರೆ ಮದುವೆ ಆಗದೆ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಿಕೊಂಡು ಬಂದವರು. ಅವರಿಗೆ ನೀನು ಮಗಳು ಅಂದ್ರೆ ಹೇಗೆ? ಸಾಧ್ಯವೇ ಇಲ್ಲ. ಅವ್ರ ಮದುವೆ ಆಗಿಲ್ಲ, ಹೆಂಡತಿ ಇಲ್ಲ ಅಂತ ಅಂದ ಮೇಲೆ ನೀನು ಮಗಳಾಗೋದು ಸಾಧ್ಯ ಇಲ್ಲ. ಇದರ ಹಿಂದೆ ಬೇರೆ ಏನೋ ಕಥೆ ಇರಬೇಕು. ನನಗೆ ನಿಜವಾದ ಸಂಗತಿ ಏನು ಅದನ್ನ ಹೇಳು. ನಾವು ಬೇಕಾದ್ರೂ ತಪ್ಪು ಮಾಡಬಹುದು. ಊರ್ಧ್ವರೇತಸ್ಕರಾಗಿ ತಪಸ್ವಿಗಳಾಗಿ ಸಂಶಿತ ವ್ರತರಾದ ಋಷಿಗಳು ಆ ತಪ್ಪು ಮಾಡುವುದಿಲ್ಲ. ಆಗ ಅವಳು ಹೇಳ್ತಾಳೆ, ನೀನು ಕೇಳಿದ ಊರ್ಧ್ವರೇತಸ್ಸು ಅಂತಂದ್ರೆ ಯಾವತ್ತೂ ತಮ್ಮ ಜೀವನದ ಸಾಧನೆಯನ್ನು ಮಾಡುವುದಕ್ಕೋಸ್ಕರ ಹೆಂಡತಿಯನ್ನ ಭಾಗವಾಗಿ ತೆಗೆದುಕೊಂಡು ಅರ್ಧ ಪುಣ್ಯವನ್ನು ಅವನಿಗೆ ಬಿಟ್ಟುಕೊಂಡಿಲ್ಲ. ತಾವು ಎಲ್ಲಾ ಸಂಪತ್ತನ್ನ ಹೆಚ್ಚಿನ ಸಾಧನೆಗೋಸ್ಕರ, ಮೋಕ್ಷದ ಸಿದ್ಧಿಗೋಸ್ಕರನೇ ಬಳಸಿದ್ರು, ಲೋಕದ ಫಲಕ್ಕೋಸ್ಕರ ಬಳಸಿಲ್ಲ ಅಂತ. ನಾವು ಏನೋ ತಪಸ್ಸು ಮಾಡಿ ಇಲ್ಲೇ ಏನೋ ಪಡೀಲಿಕ್ಕೋಸ್ಕರ ನಾನು ತಪಸ್ಸು ಮಾಡಿ ಒಂದು ಮನೆ ಕಟ್ಕೊಳ್ತೇನೆ, ನಾನೇನೋ ಒಂದು ಪೂಜೆ ಮಾಡಿ ಮಗಳಿಗೆ ಮದುವೆ ಮಾಡ್ತೇನೆ, ನಾನು ಇನ್ನೇನೋ ಮಾಡಿ ಒಂದು ಕೆಲಸ ಚೆನ್ನಾಗಿರೋ ಸಿಗುತ್ತಾ ನೋಡ್ತೇನೆ ಅಂತ, ಹೀಗೆ ನಾನು ಇಲ್ಲೆಲ್ಲೋ ಸಂಪಾದಿಸಿದ ಫಲವನ್ನ ಇಲ್ಲೇ ಹಾಕ್ಬಿಡ್ತೇನೆ. ಋಷಿಗಳು ಹಾಗಲ್ಲ. ತಾವು ಏನೇ ಸಂಪಾದನೆ ಮಾಡಿದ್ರು ತಮ್ಮ ವೈಯಕ್ತಿಕ ಬದುಕಿಗೆ ಅದನ್ನು ಉಪಯೋಗಿಸಿಕೊಳ್ಳುವುದೇ ಇಲ್ಲ. ಅಂಥವರು ಊರ್ಧ್ವರೇತಸ್ಕರಾಗ್ತಾರೆ. ಇಲ್ಲಿ ಋಷಿಗೂ ಸಂಶಿತ ವ್ರತ ಅಂತ ಆ ಶಬ್ದವನ್ನು ಬಳಸ್ತಾನೆ. ಎಲ್ಲ ವ್ರತವನ್ನು ಮಾಡುವಾಗಲೂ ಭಗವಂತನ ಪ್ರೀತಿಗೋಸ್ಕರ ಮಾತ್ರ ಮಾಡ್ತಾನೆ. ಬೇರೆ ಏನಾದ್ರೂ ಸಂಸಾರದ ಸುಖ ತಾನಾಗಿ ಬಂದದ್ದು ಬೇಡ ಅಂತ ಹೇಳುವುದಿಲ್ಲ. ಅಂದ್ರೆ ಅದಾಗಿ ಒದಗಿ ಬಂದದ್ದಾದ್ರೆ ಬೇಡ ಅಂತ ಹೇಳುವುದಿಲ್ಲ. ಆದ್ರೆ ಅದನ್ನು ಬಯಸುವುದಿಲ್ಲ. ಇವನಂತೂ ಬ್ರಹ್ಮಚರ್ಯದಲ್ಲೇ ಜೀವನ ನಡೆಸಿದವನು, ಇವನಿಗೆ ಮಕ್ಕಳಾಗಿ ಸಾಧ್ಯವೇ ಇಲ್ಲ ಅನ್ನೋದಾಗಿ ನೀನು ಇವನ ಮಗಳು ಹೇಗೆ ಅದನ್ನು ಹೇಳು. ಆಗ ನೀನು ಕೇಳಿದ ಹಾಗೆ ಹಿಂದೆ ಒಬ್ಬ ಋಷಿ ನಮ್ಮ ಅಪ್ಪನನ್ನು ಬಂದು ಕೇಳಿದ್ದ, ಇವಳು ಯಾರು ಅಂತ. ಇವಳು ಯಾರು ಅಂತ ಕೇಳಿದಾಗ ನಮ್ಮ ಅಪ್ಪ ಹೇಳಿದ ನನ್ನ ಮಗಳು ಅಂತ. ನೀನ್ ಕೇಳಿದ ಪ್ರಶ್ನೆ ಅವನು ವಾಪಸ್ ಕೇಳಿದ, ಅಲ್ಲ ನೀನು ಮದುವೆನೇ ಆಗಿಲ್ಲ, ನೀನು ಮಗಳು ಹೇಗಪ್ಪ? ನನಗೆ ಈ ವಿಷಯ ಅರ್ಥ ಆಗಿಲ್ಲ. ನಾವು ನಿನ್ನನ್ನು ಭೇಟಿ ಆಗುದಿಲ್ಲ ಅಂತಂದಾಗ ಇಂತಹ ಸರ್ಪ್ರೈಸ್ ಗಳನ್ನೆಲ್ಲ ಕೊಟ್ರೆ ನಾವು ಹೇಗಪ್ಪ ಅರ್ಥ ಮಾಡ್ಕೊಳ್ಳೋದು? ಸರಿ ಹೇಳು, ಬಿಡಿಸಿ ಅಂತ. ಅದಕ್ಕೆ ಆಗ ನಮ್ಮ ಅಪ್ಪ ಹೇಳಿದ್ದನ್ನ ನಾನು ನಿನಗೆ ಹೇಳ್ತೇನೆ. ನಮ್ಮಪ್ಪ ನನ್ನ ಬಗ್ಗೆ ಇನ್ಯಾರೋ ಅವರು ಕೇಳಿದಾಗ ನೀನು ಕೇಳಿದಂತೆಯೇ ಅವರ ಉದ್ದೇಶವು ಜಿಜ್ಞಾಸೆಯು ಇತ್ತು ಅನ್ನುವಾಗ ನಮ್ಮಪ್ಪನೇ ಹೇಳಿದ ಮಾತನ್ನ ನಿನ್ನ ಮುಂದೆ ಬಿಡಿಸಿಡ್ತೇನೆ. ಊರ್ಧ್ವರೇತಾಯ ಹಿತ್ವಂ ಕೃತಸ್ಪೇಯಂ ಶಕುಂತಲಾ ಪುತ್ರಿ ತ್ವತ್ತಃ ಕಥಂ ಜಾತ ತತ್ವಂ ಮೇ ಬ್ರೂಹಿ ಕಾಶ್ಯಪ ಅಂತ. ಕಶ್ಯಪ ವಂಶದವನಾದ್ರಿಂದಾಗಿ ಕಾಶ್ಯಪ ಅಂತ ಕರೀತಾರೆ. ಹೆಸರು ಕಣ್ವ ಅಂತ. ನನಗೆ ಇದರ ಮೂಲ ಸತ್ಯ ಏನು ಅನ್ನೋದನ್ನ ಹೇಳು. ತಪ್ಯಮಾನ ಕಿಲ ಪುರ ವಿಶ್ವಾಮಿತ್ರೋ ಮಹತ್ತಪಃ ಸುಭೃಶಂ ತಾಪಯಾಮಾಸ ಶಕ್ರಂ ಸುರಗಣೋ ಗಣೇಶ್ವರಂ. ವಿಶ್ವಾಮಿತ್ರ ಅಂತ ಒಬ್ಬ ಋಷಿ ಇದ್ದ. ಅವನು ತಪ್ಯಮಾನ, ತುಂಬಾ ದೊಡ್ಡ ತಪಸ್ವಿಯಾಗಿ ಕಾಡಿನಲ್ಲಿ ತನ್ನ ಬದುಕಿನ ಬೇರೆ ಎಲ್ಲಾ ಆಕಾಂಕ್ಷೆಗಳನ್ನು ಕಳೆದುಕೊಂಡು ಏಕಾಕಿಯಾಗಿ ತಪಸ್ಸು ಮಾಡ್ತಾ ಇದ್ದ. ತಪಸ ದೀಪ್ತ ವೀರ್ಯೋಯಂ ಸ್ಥಾನಾನ್ಮಾಂ ಚಾವಯೇತಿ. ಇಂದ್ರನಿಗೆ ಇವನ ತಪಸ್ಸನ್ನ ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತು. ಅವನಿಗೆ ಈ ತಪಸ್ಸು ಜಾಸ್ತಿ ಆದ್ರೆ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೋ? ಇದು ಮೇಲ್ನೋಟದ ಒಂದು ಅಭಿಪ್ರಾಯ ಅಷ್ಟೇ. ಎಲ್ಲೂ ಕೂಡ ಇಂದ್ರನಿಗೆ ಆ ಅಭಿಪ್ರಾಯ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಒಂದು ವಿಷಯ ಏನು ಅಂದ್ರೆ, ಯಾರಿಗೆ ಯಾವ ಸ್ಥಾನ ಅನ್ನೋದು ಫಿಕ್ಸ್ ಆಗಿರುತ್ತೋ ಅದನ್ನ ಬೇರೆಯವರು ಯಾರು ಕಸಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಬೇಕಾದ್ರೆ ಟೇಬಲ್ ಕೆಳಗೆ ವ್ಯವಹಾರ ಏನೋ ಮಾಡಿ ಅವರನ್ನು ಬೀಳಿಸಿ ನಮ್ಮ ಸಪೋರ್ಟ್ ಕೊಡ್ತಾ ಇಲ್ಲ ಅಂತ ಜಗಳ ಏನೋ ಮಾಡ್ಕೊಡುವುದು, ಸೀಟಿಗೋಸ್ಕರ ಕಿತ್ತಾಡುವ ಸಂಪ್ರದಾಯ ನಮ್ಮಲ್ಲಿ. ದೇವಲೋಕದಲ್ಲಿ ಅಥವಾ ಇನ್ನೆಲ್ಲೂ ಕೂಡ ಆ ವ್ಯವಸ್ಥೆ ನಡೀತಿಲ್ಲ. ದೈತ್ಯರು ಆ ತರ ಪ್ರಯತ್ನ ಮಾಡ್ತಾರೆ, ಆದ್ರೆ ಸೋಲ್ತಾರೆ ಯಾವಾಗಲೂ ಕೂಡ. ವಿಶ್ವಾಮಿತ್ರನಿಗೆ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಇಂದ್ರ. ಯಾಕೆಂದ್ರೆ ಇಂದ್ರ ಮನೋಭಿಮಾನಿಯೂ ಹೌದು. ಹೇಗೆ ರುದ್ರ ಮನೋಭಿಮಾನಿ ಹೌದು, ಹಾಗೆ ಇಂದ್ರನೂ ಹೌದು. ಆ ಇಂದ್ರನಿಗೆ ಹೊರ ಪ್ರಪಂಚದ ಜೊತೆಗಿನ ಸಂಪರ್ಕ ಮತ್ತು ಒಳ ಪ್ರಪಂಚದ ಜೊತೆಗಿನ ಸಂಪರ್ಕವನ್ನು ಮಧ್ಯದಲ್ಲಿ ನಿಂತು ವ್ಯವಸ್ಥೆ ಮಾಡುವನಾದ್ರಿಂದಾಗಿ ಇವನಿಗೆ ಇದರ ಮೇಲೆ ಎಷ್ಟು ವೈರಾಗ್ಯ ಇದೆ ಅಂತ ಟೆಸ್ಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅದನ್ನು ಲೋಕಕ್ಕೆ ಹೇಳುವಾಗ ನೀವು ಇಷ್ಟೆಲ್ಲ ಹೇಳಿದ್ರೆ ಅವನು ಇಂದ್ರಿಯ ಅಂತರಂಗದ ಅಭಿಮಾನಿ, ಇಂದ್ರಿಯಗಳ ಅಭಿಮಾನಿ, ಇದೆಲ್ಲ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಲೋಕದಲ್ಲಿ ಜನ ಹೇಗೆ ತಿಳ್ಕೊಂಡ್ರೆ ಸುಲಭವಾಗಿ ಖುಷಿ ಆಗುತ್ತೆ, ನನ್ನ ಸ್ಥಾನಕ್ಕೆ ಕಸಿದುಕೊಳ್ಳಿಕ್ಕೆ ಬರ್ತಾನೆ ಅಂತ ಯೋಚನೆ ಮಾಡುವ ಹಾಗೆ ಇಂದ್ರ ಯೋಚನೆ ಮಾಡಿದ. ಸರಿ, ಅವನನ್ನ ದಾರಿ ತಪ್ಪಿಸ್ಬೇಕು. ಅದಕ್ಕೋಸ್ಕರ ಒಂದು ದೊಡ್ಡ ಮೀಟಿಂಗ್ ಕರೆದು, ಯಾರು ನೀವು ಹೋಗಿ ಅಲ್ಲಿ ನನ್ನ ಕಾರ್ಯಭಾರವನ್ನು ನಡೆಸಿಕೊಳ್ಳಿಕ್ಕೆ ಸಿದ್ಧ ಇದ್ದೀರಿ? ಗುಣೈರಪ್ಸರಸಾಂ ದಿವ್ಯೈ ಮೇನಕೆ ತ್ವಂ ವಿಶಿಷ್ಯಸೆ.
ಬೇರೆ ಎಲ್ಲ ಹೆಣ್ಣು ಮಕ್ಕಳಿಗಿಂತ ಈಗ ನನ್ನ ಗಮನದಲ್ಲಿ ನಿನ್ನ ಬಯೋಡೇಟಾದಲ್ಲಿ ಇರುವ ವಿಷಯಗಳು ತುಂಬಾ ತುಲನೆ ಆಗುತ್ತೆ, ಸರಿ ಹೋಗುತ್ತೆ ಇಲ್ಲಿಗೆ ಹೋಗ್ಲಿಕ್ಕೆ. ಆದರೆ ನೀನು ಹೋಗ್ಬೇಕು, ನೀನು ವಿಶಿಷ್ಟತೆ, ನೀನು ಬೇರೆಯವರಿಗಿಂತ ವಿಶಿಷ್ಟ ಗುಣವುಳ್ಳವಳಾದ್ರಿಂದಾಗಿ ನೀನೇ ಹೋಗ್ಬೇಕು. ಶ್ರೇಯೋ ಮೇ ಗುರು ಕಲ್ಯಾಣಿ ಯತ್ವಾಂ ವಕ್ಷ್ಯಾಮಿ ತಕ್ಷಣು. ನನಗೆ ಶ್ರೇಯಸ್ಸು ಮಾಡ್ಲಿಕ್ಕೋಸ್ಕರ, ನನಗೆ ಸಹಾಯ ಅನ್ನುವ ದೃಷ್ಟಿಯಿಂದ ನೀನು ಹೋಗಿ ವಿಶ್ವಾಮಿತ್ರನ ತಪಸ್ಸನ್ನ ಭಂಗ ಮಾಡಬೇಕು, ಕೆಡಿಸ್ಬೇಕು. ಅದಕ್ಕೋಸ್ಕರ ನಿನ್ನನ್ನೇ ನಾನು ಕೇಳ್ತಾ ಇದ್ದೇನೆ. ಆಗ ಅವಳು ಹೇಳ್ತಾಳೆ, ತುಂಬಾ ಹೆದರಿ ಮಾತು ಹೇಳ್ತಾಳೆ, ಅಯ್ಯಯ್ಯೋ ಬೆಂಕಿ ಹತ್ರ ಹೋಗಿ ನಾನು ತುಪ್ಪದ ಬಾಟಿ ಹಿಡ್ಕೊಂಡು ಕೂತ್ರೆ ಎಲ್ಲಪ್ಪ ನಿಂತ್ಕೊಳ್ಳೋದು, ಕರೆಗೆ ನಾನೇ ಹೋಗೋದು ಹೊರತು ಅದೇನು ಆಗಲ್ಲ. ಬೆಣ್ಣೆ ಹಿಡ್ಕೊಂಡು ಓಡಾಡೋದು ಅಷ್ಟ ಸಂಗತವಾದ ಸಂಗತಿ ಅಲ್ಲ, ಇದು ಆಗದೇ ಇರುವ ಕೆಲಸ. ತಪ್ಯಮಾನಸ್ತಪೋ ಘೋರಂ ಮಮ ಕಂಪಯತೆ ಮನಃ. ನನಗೆ ಅವನನ್ನು ಕಂಡ್ರೆ ತುಂಬಾ ಭಯ ಆಗುತ್ತೆ. ಸಮಾಂ ನಚ್ಯಾವಯೇತ್ ಸ್ಥಾನಾತ್ ತಂ ವೈ ಗತ್ವಾ ಪ್ರಲೋಭಯ. ಅದರಿಂದ ನನ್ನನ್ನು ಬಿಟ್ಟು ಇನ್ಯಾರನ್ನಾದರೂ ಕರ್ಕೊಂಡು ಹೋಗ್ಬೋದಲ್ಲ. ನೀನು ಹೇಳಿದಿ ಅವನನ್ನ ನಿನ್ನ ಮೋಹದ ಜಾಲದಲ್ಲಿ ಬೀಳಿಸಿ ಅವನ ತಪಸ್ಸನ್ನು ಭಂಗ ಮಾಡು ಅಂತ ಹೇಳ್ತಾ ಇದ್ದಿ. ಆದ್ರೆ ನನಗೆ ಅಂತ ಧೈರ್ಯ ಆಗ್ತಾ ಇಲ್ಲ. ಮಹಾಭಾಗವಶಿಷ್ಟಂ ಯಹ. ಅವಳು ಇಷ್ಟು ವಿಶ್ವಾಮಿತ್ರನ ಪೂರ್ವ ಚರಿತ್ರೆಯನ್ನ ಒಂದೊಂದು ಸಾಲಿನಲ್ಲಿ ಹೇಳ್ತಾ ಹೋಗ್ತಾಳೆ. ಮಹಾಭಾಗಂ ವಸಿಷ್ಠಂ ಯಹ ಪುತ್ರೈರಿಷ್ಟೈಃ ವ್ಯಯೋಜಯತ್ ಕ್ಷತ್ರಜಾತಶ್ಚ ಯಃ ಪೂರ್ವಂ ಅಭವತ್ ಬ್ರಾಹ್ಮಣೋ ಬಲಾತ್. ಹಿಂದೆ ವಸಿಷ್ಠರ 100 ಜನ ಮಕ್ಕಳನ್ನು ಕೂಡ ತನ್ನ ಕೃತ್ಯದ ಪ್ರಯೋಗದಿಂದ ಅವರನ್ನ ಕೊಂದು ಹಾಕಿದ್ದಾನೆ. ವಸಿಷ್ಠರಂತಹ ದೊಡ್ಡ ಋಷಿಗಳ ಮಕ್ಕಳನ್ನೇ ಉಳಿಸ್ಲಿಲ್ಲ ಅವನು. ನನ್ನನ್ನು ಉಳಿಸಿಯಾನ, ನಾನು ಅವನ ಹತ್ರ ಹೋದ್ರೆ ಬದುಕಿಯೇನ, ಬೆಂಕಿಯ ಮೇಲೆ ಪತಂಗ ಹಾರಿದ ಹಾಗೆ ನಾನೇ ರೆಕ್ಕೆ ಸುಟ್ಕೊಳ್ತೇನೆ ಹೊರತು ಅವನನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋಪನಶ್ಚ ತಥಾ ಹೀನಂ ಜಾನಾತಿ ಭಗವಾನಪಿ. ಅವನ ಅತ್ಯಂತ ಕೋಪನ, ತುಂಬಾ ಕೋಪ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಕೋಪಿಷ್ಠ. ವಿಶ್ವಾಮಿತ್ರ ಅಂದ್ರೆ ದುರ್ವಾಸ ಮತ್ತು ವಿಶ್ವಾಮಿತ್ರ ಎರಡು ಹೆಸರು ಕೇಳಿದ ತಕ್ಷಣ ಎಲ್ಲರೂ ಗಡಗಡ ಅಂತ ನಡುಗ್ ಬಿಡ್ತಾರೆ. ಅಂತಹ ಕೋಪಿಷ್ಠ. ಅವನತ್ರ ಹೋಗಿ ನನ್ನನ್ನ ಕೆಲಸ ಮಾಡಿಸಿಕೊಡು. ನೋದ್ವಿಜೇಯಮಹಂ ಕಥಂ. ಬೇರೆ ಇಡೀ ಜಗತ್ತಿನ ನೀವೆಲ್ಲರೂ ಹೆದರುತ್ತೀರಿ ಅಂತಂದ್ರೆ ನಾನು ಹೆದರದೆ ಇರುವುದು ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ಶೌಚಾರ್ಥಂ ಯೋ ನದೀಂ ಚಕ್ರೆ ದುರ್ಗಮಾಂ ಬಹುವಿರ್ಜನೈಃ ಯಾಂ ತಾಂ ಪುಣ್ಯತಮಾಂ ಲೋಕೆ ಕೌಶಿಕೀತಿ ವಿದುರ್ಜನ. ಅವನೆಲ್ಲೋ ಕಾಡಲ್ಲಿ ಹೋಗ್ತಾ ಇದ್ದ. ಅವನಿಗೆ ಆಚಮನೆ ಮಾಡಿ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಬೇಕಾಗಿತ್ತು. ಅಲ್ಲೆಲ್ಲೂ ನೀರು ಸಿಗಲಿಲ್ಲ. ಒಂದು ಇಷ್ಟು ದೊಡ್ಡ ಕಾಡಾಗ ಒಂದು ನೀರಿಲ್ವಾ ಅಂತ ಯೋಚನೆ ಮಾಡಿ ತನ್ನ ಮಂತ್ರದ ಬಲದಿಂದಲೇ ಭೂಮಿಯನ್ನು ಒಂದು ಸರ್ತಿ ಹೊಡೆದು ಅಲ್ಲೇ ನದಿಯನ್ನು ಹುಟ್ಟಿಸಿದವ. ಕೌಶಿಕಿ ಅಂತ ಅದಕ್ಕೆ ಆಮೇಲೆ ಹೆಸರು ಬಂತು. ಕೌಶಿಕಿ ಅನ್ನುವ ನದಿಯನ್ನ ತನ್ನ ಶೌಚಕ್ಕೋಸ್ಕರವಾಗಿಯೇ ಸೃಷ್ಟಿಸುವಷ್ಟು ತಾಕತ್ತುಳ್ಳಂತಹ ಆ ಋಷಿ ಎದುರುಗಡೆ ನನಗೇನು ನನ್ನ ಸಾಮರ್ಥ್ಯವನ್ನು ತೋರಿಸ್ಲಿ ಹೇಳು. ಅಷ್ಟೇ ಅಲ್ಲ, ಬಭಾರ ಯತ್ರಾಸ್ಯ ಪುರಾ ಕಾಲೇ ದುರ್ಗೆ ಮಹಾತ್ಮನಃ ದಾರಾನ್ ಮತಂಗೋ ಧರ್ಮಾತ್ಮ ರಾಜರ್ಷಿರ್ವ್ಯಾಧತಾಂಗತಃ. ಒಬ್ಬ ಮಾತಂಗ ಅಂತ ಒಬ್ಬ ರಾಜ ಋಷಿ ಅವನು ಯಜ್ಞ ಯಾಗಾದಿಗಳನ್ನು ಮಾಡಿಸಬೇಕು ಅಂತ ವಸಿಷ್ಠರ ಹತ್ರ ಹೋಗ್ತಾನೆ. ಅಲ್ಲೇನೋ ಒಂಚೂರು ಗಲಾಟೆ ಆಗುತ್ತೆ. ಅವರು ಶಾಪ ಕೊಟ್ಟು ನೀನು ಚಂಡಾಲನಾಗು ಅಂತ ಶಪಿಸ್ತಾರೆ. ಹಾಗೆ ಶಪಿಸಿ ನನಗೆ ಯಜ್ಞ ಮಾಡಲೇಬೇಕು ಅಂತ ಹಠಕ್ಕೆ ಮತ್ತೆ ವಾಪಸ್ ಬಂದು ವಿಶ್ವಾಮಿತ್ರ ಹತ್ರ ಬರ್ತಾನೆ. ವಿಶ್ವಾಮಿತ್ರ ಹತ್ರ ಬಂದಾಗ ಅವರಿಗೆ ವಸಿಷ್ಠರೇನಾದ್ರೂ ಬೇಡ ಅಂತ ಹೇಳಿದ್ದು ಗೊತ್ತಾದ್ರೆ ಫಸ್ಟ್ ಅದನ್ನು ಮಾಡ್ತಾರೆ. ಇವತ್ತು ಎಷ್ಟೋ ಜನ ಇರ್ತಾರೆ, ಅವರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ನಾನು ಮಾಡಬೇಕು ಅಂತ. ಅವರೇನಾದ್ರೂ ಅದಕ್ಕೆ ಕೈ ಹಾಕ್ತಾರೆ, ನಾನು ಅದರಿಂದ ಮೊದಲು ಹೋಗಿ ನನ್ನ ಅಸ್ತಿತ್ವವನ್ನು ತೋರಿಸಬೇಕು ಅಂತ. ಹಾಗೆ ಆ ಕ್ಷಣದಲ್ಲಿ ಅತೀತ ಕಾಲೇ ದುರ್ಭಿಕ್ಷೆ ಅಭ್ಯೇತ್ಯ ಪುನರಾಶ್ರಮ ಮುನಿ ಪಾರೇತಿ ನದ್ಯಾವೈ ನಾಮಚಕ್ರೇ ತದಾ ಪ್ರಭು. ಈ ಯಜ್ಞಾದಿಗಳು ಯಾಗಾದಿಗಳು ಸರಿಯಾಗಿ ನಡೆಯದೇ ಇದ್ದ ಪರಿಣಾಮ ಇಡೀ ದುರ್ಭಿಕ್ಷೆ ಉಂಟಾಯಿತು. ದುರ್ಭಿಕ್ಷೆ ಅಂದ್ರೆ ಊರಲ್ಲಿ ಎಲ್ಲೂ ಕೂಡ ಹಸಿವು ನೀರಡಿಕೆಗೆ ತುಂಬಾ ತೊಂದರೆ ಆಯಿತು. ಎಲ್ಲೂ ಕೂಡ ಏನು ಸಿಗದೇ ಇದ್ದಾಗ ಆಗಲೂ ಆ ಆಶ್ರಮವನ್ನ, ಅವನಿದ್ದ ಜಾಗವನ್ನ ಯಾವುದೇ ಮರಗಳು ಬಾಡಿ ಹೋಗದ ಹಾಗೆ ತನ್ನ ತಪಸ್ಸಿನ ಬಲದಿಂದ ಅದನ್ನು ಹಸಿರಾಗಿ ಉಳಿಸಿದ್ದ. ಅಂಥವನು ಕೊನೆಗೆ ಮದನನ್ನ ಅವನ ಕೈಯಿಂದ ಯಾಗ ಮಾಡಿಸಿ ದೇವತೆಗಳು ಅವನ ಬಗ್ಗೆ ಪ್ರೀತಿಯಾಗುವಂತೆ ಮಾಡಿ, ತ್ವಂಚ ನೀನು ಕೂಡ ಯಾಗಕ್ಕೆ ಹೋಗಿ ಸೋಮರಸ ಕುಡಿದು ಬಂದಿದ್ದಿ, ನೆನಪಿದೆಯಲ್ವಾ? ವಸುಧಾ ಚಂಡಾಲನ ಮನೆ ಯಾಗದಲ್ಲಿ ದೇವತೆಗಳು ಹೋಗ್ಲಿಕ್ಕಿಲ್ಲ ಅಂತ ನಿಯಮ ಇತ್ತು. ಆದ್ರೆ ವಿಶ್ವಾಮಿತ್ರ ಕರೆದಾಗ ಹೋಗದೇ ಇದ್ರೆ ನಿನ್ನ ಇಡೀ ಸ್ವರ್ಗ ಕ್ಷಣ ಮಾತ್ರದಲ್ಲಿ ಪಾತ ಆಗತ್ತೆ ಅನ್ನೋ ಭಯಕ್ಕೋಸ್ಕರ ನೀನು ಹೋಗಿ ಸೋಮರಸವನ್ನ ವಿಶ್ವಾಮಿತ್ರ ಮಾಡಿಸಿದ್ದಾನೆ. ಒಬ್ಬ ಚಂಡಾಲ ಮಾಡಿದ್ರು ಕೂಡ ಯಾಗ ಅಂತಂದಾಗ ವಿಶ್ವಾಮಿತ್ರರ ತಪಸ್ಸಿನ ಬಲ ದೊಡ್ಡದು ಅಂತ ಹೆದರಿ ನೀನು ಹೋಗಿ ಅವತ್ತು ಸೋಮಪಾನವನ್ನು ಮಾಡಿ ಬಂದಿದ್ದಿ ಅಲ್ವಾ? ತ್ವಂಚ ಸೋಮಂ ಭಯಾದ್ಯಸ್ಯ ಗತಃ ಪಾತಂ ಸುರೇಶ್ವರ. ನೀನೇ ಹೋಗಿದ್ದಿ ಅವತ್ತು. ಆದ್ರಿಂದ ಚಕಾರಾನ್ಯಂಚ ಲೋಕಂಚ
ಸರಿ, ಅವನಿಗೆ ತಪಸ್ಸು ಮಾಡಿದ ಮೇಲೆ ಪುಣ್ಯದ ಫಲಕ್ಕೆ ಅವನಿಗೊಂದು ಆಸೆ ಇತ್ತು, ಸಶರೀರನಾಗಿ ನಾನು ಮೋಕ್ಷಕ್ಕೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ಅವನು ಸರಿ ನೀನು ಕಳಿಸ್ತೇನೆ ಅಂತ ತಪಸ್ಸಿನ ಬಲದಿಂದ ಕಳಿಸಿದ. ಆದ್ರೆ ದೇವತೆಗಳದೊಂದು ನಿಯಮ ಏನು ಅಂದ್ರೆ, ಅಲ್ಲಿಗೆ ಹೋಗುವಾಗ ಈ ಶರೀರವನ್ನು ಹಿಡ್ಕೊಂಡು ಹೋಗುವಾಗಿಲ್ಲ, ಇದು ಮೈಲಿಗೆ ಅಲ್ಲಿಗೆ. ಈಗ ನಾವು ದೇವಸ್ಥಾನಕ್ಕೆ ಹೋಗುವಾಗ ಅದರದ್ದೇ ಆದ ಡ್ರೆಸ್ ಕೋಡ್ ಇರುತ್ತೆ. ಈಗ ಎಲ್ಲ ದೇವರು ಒಂದೇ ನಾನು ಒಂದೇ ಅಂತ ಹೇಳೋರಿಗೆ ವಸ್ತುತಃ ಅಲ್ಲಿಗೆ ಹೋಗುವಾಗ ಒಂದು ಕ್ರಮ ಇದೆ. ನಾವು ದೇವಸ್ಥಾನಕ್ಕೆ ಹೋಗುವ ಡ್ರೆಸ್ ಅಲ್ಲಿ ಹೋಟೆಲ್ಗೆ ಹೋಗ್ಲಿಕ್ಕೆ ಸರಿ ಹೋಗಲ್ಲ, ಸಿನಿಮಾಕ್ಕೆ ಹೋಗ್ಲಿಕ್ಕೆ ಸರಿ ಹೋಗಲ್ಲ. ಅಲ್ಲೆಲ್ಲೋ ಪಾರ್ಟಿಗೆ ಹೋಗುವ ಜಾಗದ ವೇಷವನ್ನ ಕೊಟ್ಕೊಂಡು ದೇವರ ಕೋಣೆ ಒಳಗೆ ಹೋಗ್ಲಿಕ್ಕೆ ಆಗಲ್ಲ. ದೇವರ ಲೋಕಕ್ಕೆ ಹೋಗ್ಲಿಕ್ಕೆ ಒಂದು ಶರೀರ ನಾವು ಕೊಡುವಂತದ್ದಿದೆ, ಅದೇ ಡ್ರೆಸ್ ಹಾಕೊಂಡು ಬರ್ಬೇಕು ಅಂತ ಹೇಳಿದ್ರೆ ಅವನು ಕೇಳದೆ ಮೇಲಕ್ಕೆ ಸೀದಾ ಹಾಗೆ ನುಗ್ಗಿದ, ದೇವತೆಗಳು ತಳ್ಳಿಬಿಟ್ಟು. ಆದ್ರೆ ಇವನು ಮಾತು ಕೊಟ್ಟಿದ್ದ, ನಿನ್ನ ಸ್ವರ್ಗದಲ್ಲಿ ಕೂಡಿಸ್ತೇನೆ. ಇವನು ಕೆಳಗೆ ಬೀಳ್ತಾ ಇದ್ದಾನೆ, ತಲೆ ಕೆಳಗಾಗಿ ಅಯ್ಯೋ ನನ್ನನ್ನ ದೂಡ್ತಾ ಇದ್ದಾರೆ, ನಾನು ಎಲ್ಲಿ ಬೀಳ್ತೇನೋ ಗೊತ್ತೇನೋ ಕಿರ್ತಾ ಇದ್ದಾನೆ. ವಿಶ್ವಾಮಿತ್ರನಿಗೆ ಗೊತ್ತಾಯಿತು. ತಕ್ಷಣ ತಾನಲ್ಲಿ ತನಕ ಮಾಡಿದ ತಪಸ್ಸೆಲ್ಲವನ್ನು ಉಪಯೋಗಿಸಿಕೊಂಡು ಅವನಿಗೆ ಆಕಾಶದಲ್ಲೇ ಒಂದು ಚೆನ್ನಾಗಿರುವ ಸ್ವರ್ಗದ ಹಾಗಿನ ಒಂದು ಲೋಕವನ್ನು ಸೃಷ್ಟಿ ಮಾಡಿ, ಅದರೊಳಗೆ ಇರಪ್ಪ ನೀನು, ನಿನಗೆ ಸ್ವರ್ಗ ಆಗಲಿಲ್ಲ ಅಂತ ಯೋಚನೆ ಮಾಡಬೇಡ, ನನ್ನ ತಪಸ್ಸಿನ ಬಲದಿಂದ ನೀನು ಅಷ್ಟೂ ಕಾಲ ಎಷ್ಟು ಸ್ವರ್ಗದಲ್ಲಿ ಇರಬೇಕಿತ್ತೋ ಅಷ್ಟೂ ಕಾಲ ನೀನು ಅಲ್ಲಿಯೇ ನಿನ್ನ ಬಂಧುಗಳ ಜೊತೆ ಕುಡ್ಕೊಂಡು ಇರ್ತಿ ಅಂತ. ಹಾಗೆ ಅವನು ಮೇಲೂ ಅಲ್ಲ ಕೆಳಗೂ ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಬಂದು ಬಿದ್ದ. ದೇವತೆಗಳು ಯಾರು ಇಲ್ಲ ಅಲ್ಲಿ, ಅವನೊಬ್ಬನೇ ಏಕಾಕಿಯಾಗಿ ತನ್ನ ಒಂದಿಷ್ಟು ಸಹಕಾರಿಗಳ ಜೊತೆಗೆ ಸ್ವರ್ಗದಲ್ಲಿ ಇರುವ ಪ್ರಸಂಗ ಬಂತು. ಅದಕ್ಕೆ ನಾವು ತ್ರಿಶಂಕು ಅಂತ ಹೇಳುದು. ಈ ಕಡೆ ಶಂಕು ಅಂದ್ರೆ ಪಾಪಗಳು, ಶಂಕು ಅಂದ್ರೆ ಅವನು 3 ಪಾಪಗಳನ್ನು ಎಸಗಿದ್ದ. ಆ ತಪ್ಪಿಗೋಸ್ಕರ ಅವನು ಶಾಪ ಪಡೆದ. ಕೊನೆಗೆ ಅವನ ಹೆಸರೇ ತ್ರಿಶಂಕು ಅಂತ ಆಗುದು. ತಪ್ಪು ಅರಿವಾಗಿ ಕ್ಷಮೆ ಕೇಳಿದ್ರು ಅಲ್ಲಿ ಶಾಪ ಬಂದಾಗಿದ್ದು ಪರಿಹರಿಸಿಕೊಳ್ಳಿಕ್ಕಾಗದೆ ಕೊನೆಗೆ ಹೀಗೆ ತ್ರಿಶಂಕುವಿನ ಹೆಸರು ಸ್ವರ್ಗ ಅಂತಾನೆ ಹೆಸರು ಪಡೆಯುವಂತ ಒಂದು ಲೋಕದಲ್ಲಿ ಉಳಿಯುವಂತೆ ವಿಶ್ವಾಮಿತ್ರ ಮಾಡಿದ. ಮತಂಗ ಚಂಡಾಲ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಕ್ಕೆ ಒಂದು ವರ್ಣ ಧರ್ಮ ಇದೆ. ಆ ವರ್ಣ ಧರ್ಮವನ್ನು ಆಚರಣೆ ಮಾಡದೆ ಅದು ಬಿಟ್ಟು ಕಾಡು ಪ್ರಾಣಿಗಳ ತರ ಬದುಕಿದ್ರೆ, ಅಥವಾ ಅಂತ ಸಂಸ್ಕಾರ ಮಾಡದೆ, ತನಗೂ ಸಂಸ್ಕಾರ ಇಲ್ಲ, ಆಹಾರವೂ ಸಂಸ್ಕಾರ ಮಾಡದೆ ಕಾಡು ಪ್ರಾಣಿಗಳ ತರ ಬದುಕಿದ್ರೆ ಅದು ಚಂಡಾಲ. ಅಂದ್ರೆ ಋಷಿಯ ಶಾಪವೇ ನೀನು ಚಂಡಾಲನಾಗು ಅಂತ. ಕಾಡಿನಲ್ಲಿ ಬದುಕುವ ಹಾಗೆ ಪ್ರಾಣಿಗಳು ಹೇಗೆ ಬದುಕುತ್ತಾ ಅಂದ್ರೆ ನೀತಿ ನಿಯಮ ರಿವಾಜು ಏನೂ ಇಲ್ಲದೆ ಬದುಕುವಂತಹ ಸ್ಥಿತಿಗೆ ಚಾಂಡಾಲ ಜನ್ಮ ಅಂತ ಬೈತಾರೆ. ಅಂತ ಸ್ಥಿತಿಯನ್ನು ಶಾಪದಿಂದ ಪಡೆದ. ಆದ್ರೆ ವಿಶ್ವಾಮಿತ್ರ ನನ್ನ ಹತ್ರ ಬಂದು ಕೇಳಿದ್ಮೇಲೆ ನಾನು ಅದನ್ನು ಮಾತು ನಡೆಸಿಕೊಡ್ತೇನೆ ಅಂತ ಅವನನ್ನು ಸ್ವರ್ಗದಲ್ಲಿ ಕೂಡಿಸಿದ. ತಾದೃಶಂ ತಪಸಾಯುಕ್ತಂ ಪ್ರದೀಪ್ತಮಿವ ಪಾವಕಂ ಕಥಮಸ್ಮದ್ ವಿಧಾನಾನಿ ಜಿತೇಂದ್ರಿಯಂ ಅಭಿಸ್ಪೃಶೇ. ನಾವು ಹೋಗಿ ಹತ್ರ ನಿಲ್ಲುವುದು ಸಾಧ್ಯ ಇಲ್ಲ. ಇಂಥ ಜಿತೇಂದ್ರಿಯಂ ಗಟ್ಟಿ ಮನಸ್ಸಿನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ತಂದುಕೊಂಡ ಹುತಾಶನ ಮುಖಂ, ಯಾವಾಗಲೂ ಬಾಯಿ ಅಥವಾ ಮೂಗಲ್ಲಿ ತುದಿಯಲ್ಲಿ ಬೆಂಕಿ ತುಂಬಿ ತುಳುಕ್ತಾ ಇರುತ್ತೆ ಕೋಪ. ಹುತಾಶನ ಮುಖದಲ್ಲೇ ಅವನಿಗೆ ಹುತಾಶನ ಬೆಂಕಿ ಇರುತ್ತೆ. ಅಂಥವನ ಹಸಿರು ಹೋಗ್ಲಿಕ್ಕೆ ಆಗುದಿಲ್ಲ. ಕಾಲಜಿತ್ಮಂ ಸುರಶ್ರೇಷ್ಠ ಕಥಮಸ್ಮದ್ ವಿಧಾ ಸ್ಪೃಶೇ. ಇಷ್ಟು ಹೇಳಿದ್ಮೇಲೆ ಕೊನೆಗೆ ಇಂದ್ರ ಹೇಳ್ತಾನೆ, ಏನಾದ್ರೂ ಸರಿ ವ್ಯವಸ್ಥೆ ಮಾಡ್ಬೇಕಮ್ಮ ನೀನು. ಹಾಗಾದ್ರೆ ನಂದೊಂದು ಕೋರಿಕೆ ಇದೆ. ಏನು? ತಥೈವ ಮುಕ್ತ ಚಕಥಂ ಸಮೀಪಂ ಋಷೇರ್ನ ಗಚ್ಚೇಯಮಹಂ ಸುರೇಂದ್ರ ರಕ್ಷಾಂಚ ಮೇ ಚಿಂತಯ ದೇವರಾಜ ಯಥಾ ತದರ್ಥಂ ರಕ್ಷಿತಾಹಂ ಚರೇಯಂ. ನನ್ನ ರಕ್ಷಣೆ ಬಗ್ಗೆ ನೀನು ಭಾರ ವಹಿಸ್ತಿ ಅಂತಾದ್ರೆ ನಾನು ಹೋಗ್ತೇನೆ. ನಿನ್ನ ಕೆಲಸ ಸುರಕಾರ್ಯ ಅನ್ನೋ ದೃಷ್ಟಿಯಿಂದ ಹೋಗುವುದು ನನಗೂ ಜೀವನಕ್ಕೆ ಕ್ಷೇಮವೇ, ನನಗೆ ಅದರಲ್ಲಿ ಭಯ ಅಲ್ಲ. ಆದ್ರೆ ನನ್ನ ರಕ್ಷಣೆಯ ಭಾರ ನೀನು ಹೊರತಿ ಅಂತಾದ್ರೆ ನಾನು ಹೊರಡ್ತೇನೆ. ಜೊತೆಗೆ ನನಗೆ ಇನ್ನೊಂದು ಸಹಾಯ ಬೇಕು. ಏನು ಅಂದ್ರೆ, ಕಾಮಂತು ಮೇ ಮಾರುತಸ್ತತ್ರ ವಾಸಃ. ನನಗೆ ಗಾಳಿ ಸಹಕಾರ ಕೊಡಬೇಕು. ವಾಯುದೇವ ಪ್ರವಾಹ ವಾಯು ಯಾರಿದ್ದಾನೋ ಅವನು ನನಗೆ ಸಹಕಾರ ಕೊಡಬೇಕು. ಜೊತೆಗೆ ವನಾಚ್ಚ ವಾಯು ಸುರಭಿ ಪ್ರವಾಯಾತ್, ಪರಿಮಳದ ಗಾಳಿ ಬೀಸಬೇಕು. ಮನ್ಮಥ ನನ್ನ ಜೊತೆಗೆ ಇದ್ದು ನನಗೆ ಸಹಕಾರ ನೀಡಬೇಕು. ಜೊತೆಗೆ ಉಳಿದ ದೇವತೆಗಳು ತಮ್ಮ ಕೈಯಿಂದ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಕಾಲದಲ್ಲಿ ಅವನಿಗೆ ಲೋಭಯಂತ್ಯ, ಮನಸ್ಸಿಗೆ ಆಸೆ ಹುಟ್ಟುವ ಹಾಗೆ ಮಾಡುವ ಕೆಲಸವನ್ನು ಕಾಮ ಮಾಡ್ತಾನೆ. ಅವನಿಗೆ ಭಾವನೆಗಳು ಮತ್ತೆ ಉದ್ವಿಗ್ನಗೊಳ್ಳುವಂತೆ ವಾಯು ಮಾಡ್ತಾನೆ. ಒಳ್ಳೆಯ ಗಂಧವನ್ನ ಚೆಲ್ಲಿ, ಪರಿಮಳ ಅಂತ ಅನ್ನೋದು ತುಂಬಾ ಈ ಮಾತನ್ನ ವಶ ಮಾಡಿಕೊಳ್ಳಬಹುದು ಅಂತ ಹೇಳಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ವಶ ಮಾಡಿಕೊಳ್ಳುವುದು ಅಂತಂದಾಗ ನಾನು ಪರಿಮಳವನ್ನು ಉಪಯೋಗಿಸ್ತೇನೆ ಅಂತ ಕೀಚಕ ಹೇಳ್ತಾನೆ. ಕೀಚಕ ಅದೇ ಇವತ್ತು ನಾವು ಏನೇನೋ ಪರ್ಫ್ಯೂಮ್ಗಳನ್ನ ಹೇಳ್ತೀವಲ್ಲ, ಆ ಪರ್ಫ್ಯೂಮ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸೋದು ಅಷ್ಟೇ. ಅವ್ರು ಹಾಕಿದ್ರೆ ಸರಿ ಮೇಲಿಂದ ಪಕ್ಕದಿಂದ ನೆಲದಿಂದ ಎಲ್ಲ ಉಳಿಬಿಡ್ತಾ ಇರ್ತಾರೆ. ಅದೇನು ಹೊಸ್ತಲ್ಲ ಅಂತ ಹೇಳಿದ್ರು. ಕಾನ್ಸೆಪ್ಟ್ ಹೊಸ್ತಲ್ಲ.
ಅದನ್ನ ಕೀಚಕ ಹೇಳ್ತಾನೆ. ದ್ರೌಪದಿಯನ್ನು ನಾನು ಹೇಗೆ ವಶ ಮಾಡ್ಕೊಳ್ತೇನೆ ಅಂತಂದ್ರೆ, ನಾನು ಬಗೆ ಬಗೆಯ ಪರ್ಫ್ಯೂಮ್ಗಳ ಬಗ್ಗೆ ನನಗೆ ಗೊತ್ತಿದೆ. ಎಂತ ಹೆಣ್ಮಕ್ಳಾದ್ರೂ ಕೂಡ ನನ್ನ ಗಂಧದ ಸೌಗಂಧದ ಬಲಕ್ಕೆ ಅವ್ರು ನನ್ನ ಹಿಂದೆ ಬಂದೇ ಬರ್ತಾರೆ ಅಂತ ಮಾತಾಡ್ತಾನೆ. ಅಂದ್ರೆ ಇವತ್ತೇನೋ ಒಂದು ನಾವು ವಸ್ತು ಅಂತ ಭಾರಿ ಆಶ್ಚರ್ಯಪಟ್ಟು ನೋಡ್ತೇವಲ್ಲ, ಅದು ಯಾವ್ದು ವಸ್ತು ಅಲ್ಲ, ಹಳೆಯದೇ ಅಂತ ಹೇಳಿಗೋಸ್ಕರ ಹೇಳಿದಷ್ಟೇ. ಹಾಗೆ ಅವನಿಗೆ ಅದು ಸೌಗಂಧ ಬೀರಿದಾಗ ಹೇಗೆ ಗಂಡು ಹೆಣ್ಣನ್ನು ಆಕರ್ಷಿಸಲಿಕ್ಕೋಸ್ಕರ ಸೌಗಂಧವನ್ನ, ಈಗ ಹೂ, ಒಳ್ಳೆಯ ಬಣ್ಣದ ಬಟ್ಟೆ, ನೀವು ಸಿನಿಮಾದ ಎಲ್ಲದರಲ್ಲೂ ಹಾಡಿನ ಲೊಕೇಶನ್ ಯಾವಾಗಲೂ ಏನಿರುತ್ತೆ, ಈಗ ಒಂದರಾಶಿ ಎಲ್ಲ ತರನೂ ಇರುತ್ತೆ. ಆದ್ರೆ ಸಾಮಾನ್ಯ ರೊಮ್ಯಾಂಟಿಕ್ ಹಾಡು ಅಂತಂದಾಗ ಒಂದು ಒಳ್ಳೆ ಸೀನರಿ, ಒಂದು ಒಳ್ಳೆ ದೊಡ್ಡ ದೇಗುಲ, ಅಲ್ಲೊಂದು ಒಳ್ಳೆಯ ಚಿತ್ತಾರದ ಬೇರೆ ಬೇರೆ ಚಿತ್ರಾಕೃತಿಗಳು ಎಲ್ಲ ಇರುತ್ತೆ. ಅಂದ್ರೆ ನಮ್ಗೆ ಕೇವಲ ವ್ಯಕ್ತಿ ಮತ್ತು ಹಾಡು ಮಾತ್ರ ಅಲ್ಲದೆ ಆ ಹಿಂದಿನ ಭಾಗದ ಎಲ್ಲ ಚಿತ್ರಗಳು ಕೂಡ ಆ ಭಾವನೆಯನ್ನು ಹುಟ್ಟಿಸುತ್ತೆ. ಹಾಗೆ ಇಲ್ಲಿ ಅವನ ಮೇಲೆ, ಅವನಿಗೆ ನನ್ನ ಮೇಲೆ ಪ್ರೀತಿ ಬರುವುದಕ್ಕೆ ಬೇಕಾದ ವಾತಾವರಣ ನೀವು ಕ್ರಿಯೇಟ್ ಮಾಡಬೇಕು. ಒಳ್ಳೆ ತಂಗಾಳಿ ಬೀಸಬೇಕು, ಅದು ತಂಪಾಗಿರ್ಬೇಕು. ಬರೀ ತಂಗಾಳಿ ಅಂತಂದ್ರೆ ತೇಲಿ ಬಂದೆ ಅಂತ ನಂತರ ಆಗ್ತದೆ, ಭೂತ ಬಂದಾಗ ಸಹಜವಾದ ಪ್ರೀತಿಯನ್ನು ಹುಟ್ಟಿಸುವ ಹಾಗಿರ್ಬೇಕು. ಅಂತಹ ವಾತಾವರಣ ಕ್ರಿಯೇಟ್ ಮಾಡೋದು ನಿನ್ನ ಜವಾಬ್ದಾರಿ ಅಂತ ಈ ಸುರೇಂದ್ರನಿಗೆ, ಅಂದ್ರೆ ಇಂದ್ರನಿಗೆ ಮೇನಕ್ಕೆ ಹೇಳುವ ಮಾತು. ನನಗೆ ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದ್ರೆ ಮಾತ್ರ ನಾನು ಡ್ಯಾನ್ಸ್ ಮಾಡ್ತೇನೆ ಅಂತ ಅವಳು. ಮ್ಯೂಸಿಕ್ ಎಲ್ಲ ಗಂಧರ್ವರು ಬರ್ತಾರೆ, ಗಂಧರ್ವರು, ಕಿನ್ನರರು, ಕಿಂಪುರುಷರು, ವಾದ್ಯ ಎಲ್ಲ ಇರುತ್ತೆ ಅಲ್ಲಿ. ಏನು ಡ್ಯಾನ್ಸರ್ಸ್ ಇರ್ತಾರೆ. ಹಾಡವರೇ ಹಾಡ್ತಾರೆ. ಆಮೇಲೆ ಅದು ಯಾವ ಟೈಮಲ್ಲಿ ಹಾಕ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಜೊತೆ ಆಂಬ್ರೋಸ್ ಅಂತ ಒಂದು ಹಾಕ್ತಾರೆ, ಬೇನಲ್ಲಿ ಅದು ಬರುತ್ತೆ, ಸಮುದ್ರದ ನೊರೆ ತರ ಇರುತ್ತೆ. ಆ ಸಮುದ್ರದ ನೊರೆ ಅದನ್ನ ಈ ಸೆಂಟ್ ಜೊತೆ ಮಿಕ್ಸ್ ಮಾಡಿದಾಗ ಜಾಸ್ತಿ ಟೈಮ್ ಅದು ಆ ಫ್ಲೇವರ್ ಅನ್ನ ಉಳಿಸ್ಕೊಳ್ಳುತ್ತೆ. ಕಣ್ವರು ಆ ಕಥೆಯನ್ನು ಮುಂದುವರಿಸ್ತಾ, ಸರಿ ಅವಳು ಹೊರಟಿದ್ದಾಳೆ, ಸೀದಾ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದಿದ್ದಾಳೆ. ಏವಮುಕ್ತಸ್ತಯಾ ಶಕ್ರಃ ಸಂದೇಶ ಸದಾಗತಿಂ ಪ್ರಾತಿಷ್ಠತದ ಕಾಲೇ ಮೇನಕಾ ವಾಯುನಾ ಸಹ. ವಾಯುವಿನ ಜೊತೆಗೆ, ಮನ್ಮಥನ ಜೊತೆಗೆ, ಉಳಿದ ದೇವತೆಗಳ ಜೊತೆಗೆ ಮೇನಕೆ ಭೂಮಿ ಅಂತ ಇಳಿದಿದ್ದಾಳೆ. ಸಾಗಚ್ಛತ್ವರಿತಾ ಭೂಮಿಂ ವಾಸಸ್ತದಭಿ ಲಿಪ್ಸತಿ ಕುತ್ಸಯಂತೀವ ಸೌರೀಡಂ ಮಾರುತಂ ವರವರ್ಣಿನಿ. ಅವಳು ಬೇಕು ಅಂತಾನೆ ಅಲ್ಲೇ ಅಡ್ಡಾಡ್ತಾ ಓಡಾಡ್ತಾ ಇದ್ದಾಳೆ. ಅವನನ್ನೇ ಮತ್ತೆ ಮತ್ತೆ ನೋಡಿದು ಅವನು ಏಕಾಗ್ರಚಿತ್ತದಿಂದ ಕೈಯನ್ನು ಮೇಲಕ್ಕೆತ್ತಿ ಆಕಾಶದ ಕಡೆಗೆ ಮುಖ ಮಾಡಿಕೊಂಡು ಒಂದು ಕಾಲನ್ನ ಇನ್ನೊಂದು ಕಾಲಿನ ಮೇಲಿನ ಭಾಗದಲ್ಲಿ ನಿಲ್ಲಿಸಿಕೊಂಡು ಇನ್ನೊಂದು ಕಾಲಿನ ತುದಿಯ ಬೆರಳು ಮಾತ್ರ ನೆಲಕ್ಕೆ ತಾಗುವ ಹಾಗೆ ಬೇರೆ ಪ್ರಪಂಚದ ಯಾವುದೇ ಸಂಗತಿಗಳು ವಿಚಲಿತಗೊಳಿಸದಂತೆ ದೃಢವಾಗಿ ನಿಂತಿದ್ದಾನೆ. ತಂಗಾಳಿ ಬೀಸ್ತಾ ಇದೆ, ಇವಳು ಓಡಾಡ್ತಾ ಇದ್ದಾಳೆ. ಹೆಜ್ಜೆ ಶಬ್ದಗಳು, ಗೆಜ್ಜೆಯ ನಾದಗಳು ಕೇಳಿಸ್ತಾ ಇದೆ. ಕಿವಿಯ ಬಂಗಾರದ ಬೇರೆ ಬೇರೆ ಬಣ್ಣದ ತುಂಬಾ ಆಲಂಕಾರಿಕವಾದ ವಸ್ತುಗಳೆಲ್ಲ ಕಿಡಿಕಿಡಿ ಅಂತ ಹೇಳ್ತಾ ಇದೆ. ಮಂಜರಿಗಳು ಸೊಂಟಕ್ಕೆ ಹಾಕಿದ ಡಾಬು, ಭುಜಕ್ಕೆ ಹಾಕಿದಂತಹ ಕೀರ್ತಿ, ಭುಜಕೀರ್ತಿ ಎಲ್ಲವನ್ನು ಅದು ಹೇಗೆ ಧ್ವನಿ ಮಾಡಿಸ್ಬೇಕು ಅದೆಲ್ಲ ರೀತಿಯ ಧ್ವನಿಗಳು ನಡೀತಾ ಇದೆ. ಅಷ್ಟಾಗಿ ಒಂದ್ಸರ್ತಿ ಮುಂದೆ ಹೋಗಬೇಕಾದ್ರೆ ಮೇಲಿನ ಉತ್ತರಿಯ ವಲ್ಕಲ ಗಾಳಿಗೆ ಜೋರಾಗಿ ಹಾರಿ ಹೋಯ್ತು. ಅಯ್ಯೋ 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 ಅನ್ಕೊಂಡು ನನ್ನ ಸೆರಗು ಹಾರಿ ಹೋಗ್ತಾ ಇದೆ ಅಂತ ಅದನ್ನು ಹಿಡಿಯುವ ಪ್ರಯತ್ನದತ್ತ ಓಡ್ತಾ 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 ಇರ್ಬೇಕಾದ್ರೆ ಸದ್ದು ಜೋರಾಯಿತು. ನನ್ನ ರಕ್ಷಣೆ ಮಾಡ್ಲಿಕ್ಕೆ ಈ ಗಾಳಿ ಎಷ್ಟು ತೊಂದರೆ ಕೊಡ್ತಾ ಇದೆ ಅಂತ ಗಾಳಿಯನ್ನು ಸುಮ್ಮನೆ ಬೈಕೊಂಡು ಅವಳು ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕುತ್ಸಯಂತೀವ ಸೌರೀಡಂ, ನಾಚಿಕೆಯಿಂದ ಆ ಗಾಳಿಯನ್ನೇ ಬೈದುಕೊಂಡು, ಈ ಗಾಳಿ ನನ್ನ ಮಾನ ಕಳಿಲಿಕ್ಕೆ ಬಂದಿದೆ ಅಂತ ಬೈದುಕೊಂಡು, ಪಶ್ಯತಸ್ತಸ್ಯ ರಾಜರ್ಷೇಹೇ ಅಗ್ನಿ ಅಪ್ಯಗ್ನಿ ಸಮ ತೇಜಸಃ ವಿಶ್ವಾಮಿತ್ರಸ್ತತಸ್ತಾಂತು ವಿಷಯಸ್ಥಾಂ ಅನಿಂದಿತಾಂ. ತುಂಬಾ ಸುಂದರಿಯಾಗಿದ್ದ ಆಕೆಯ ಈ ಹುಸಿಯಾದ ಕೋಪ ಮತ್ತು ತನ್ನ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನುವ ಭಾವ, ಅವಳು ಅದಕ್ಕೋಸ್ಕರ ಪರಿತಪಿಸ್ತಾ ಇರುವುದು, ಅವಳ ನಾಚಿಕೆ, ಇದನ್ನೆಲ್ಲ ನೋಡಿ ಅವನಿಗೆ ಸಹಜವಾಗಿ ಮನಸ್ಸಿನಲ್ಲಿ ಆನಂದ ಆಯಿತು. ಅದರ ಜೊತೆಗೆ ಅದರ ಕಡೆಗೆ ಮನಸ್ಸು ಒಲಿಯಿತು. ಯಾಕಂದ್ರೆ ಸುಗಂಧ, ರೂಪ, ಜೊತೆಗೆ ಗಾಳಿ, ಅದರ ಜೊತೆಗೆ ಇನ್ನು ಪಕ್ಕದ ವಾದ್ಯಗಳು, ಡ್ಯಾನ್ಸ್ ಎಲ್ಲ ಮನಸ್ಸಿನೊಳಗೆ ಕುಣಿತಾ ಇರುತ್ತೆ. ಇದೆಲ್ಲ ಆದಾಗ ತಸ್ಯಾರೂಪ ಗುಣಾಂ ದೃಷ್ಟ್ವಾ ಸತು ವಿಪ್ರಷಭಸ್ತದ ಸಕಾನುಭಾವಂ ಸಂಸರ್ಗೆ ತಯಾ ಕಾಮವಶಂಗತಃ. ಅವಳನ್ನ ನನ್ನ ಬದುಕಿನ ಭಾಗವನ್ನಾಗಿ ಮಾಡಿಕೊಳ್ಬೇಕು ಅಂತ ಸಹಜವಾಗಿ ಅವನಿಗೆ ಅನ್ನಿಸ್ತು. ಯಾಕೆಂದ್ರೆ ತಪಸ್ಸಿನಲ್ಲಿ ಎಲ್ಲ ಬಿಟ್ಟು
ಏಕಾಂತದಲ್ಲಿ ಇದ್ದವನಿಗೆ ಯಾರತ್ರ ಒಂದು ಮಾತಾಡಬೇಕು ಅಂತ ಅನ್ನಿಸಿತ್ತು ಸಹಜವಾಗಿ. ಯಾರಿಗೇ ಆದ್ರೂ ಕೂಡ ತುಂಬಾ ದಿವಸದ ಏಕಾಂತ ತಡಿಲಿಕ್ಕೆ ಆಗುದಿಲ್ಲ, ಯಾರಾದ್ರೂ ಒಬ್ರು ಮಾತಾಡ್ಲಿಕ್ಕೆ ಸಿಗ್ಬೇಕು. ಕನಿಷ್ಠ ಪಕ್ಷ ಕೆಲವೊಂದ್ಸರ್ತಿ ನೀವು ಕ್ಯಾಸ್ಟ್ ಅವೇ ಅಂತ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಕ್ಯಾಸ್ಟ್ ಅವೇ ಅಂತ ಒಂದು ಸಿನಿಮಾದಲ್ಲಿ ಒಂದು ನೌಕೆ ಒಡೆದು ಎಲ್ಲೋ ಸಮುದ್ರದ ಮಧ್ಯದಲ್ಲಿ ಎಲ್ಲರೂ ಸಾಯ್ತಾರೆ, ಅವನು ಒಬ್ಬನೇ ಉಳ್ಕೊಳ್ತಾನೆ. ಅದು ಹೇಗೋ ಕೊನೆಗೂ ಒಂದು ತೇಲುವ ಒಂದು ಭಾಗವನ್ನು ಇಟ್ಕೊಂಡು ಹಾಗೇ ಗಾಳಿ ಬಂದಲ್ಲಿಗೆ ಹೋಗ್ತಾ ಹೋಗ್ತಾ ಒಂದು ದೀಪಕ್ಕೆ ಹತ್ರ ಆಗ್ತಾನೆ. ಕೊನೆಗೆ ಈಜ್ಕೊಂಡು ಹೋಗಿ ದೀಪದೊಳಗೆ ಸೇರ್ತಾನೆ. ಆದ್ರೆ ಒಬ್ಬನೇ ಇರ್ತಾನೆ. ಒಂದಿಷ್ಟು ಸಾಮಾನುಗಳು ಏನೇನು ಅಲ್ಲಿ ತೇಲ್ಕೊಂಡು ಬಂದಾಗ ಒಂದು ಡಬ್ಬ ಸಿಕ್ಕಿತ್ತು, ಅದರಲ್ಲಿ ಇದ್ದಷ್ಟು ಆಹಾರವನ್ನ ದಿನಕ್ಕೆ ಹೇಗೋ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಬದುಕ್ತಾನೆ. ಆಮೇಲೆ ಎಷ್ಟು ದಿವಸ ಅಂತ ಬರುತ್ತೆ, ಅಲ್ಲೊಂದು ಫುಟ್ಬಾಲ್ ಇರುತ್ತೆ. ಆ ಫುಟ್ಬಾಲ್ ನೀರಲ್ಲಿ ಬಿದ್ದು ಎಲ್ಲ ವಿಕಾರ ಆಗಿ ಹೋಗಿರುತ್ತೆ ಸ್ವಲ್ಪ. ಕೊನೆಗೆ ಅದಕ್ಕೆ ಒಂದು ಕಣ್ಣು ಮೂಗು ಬಾಯಿ ಬಂದು ಅವ್ನು ಯಾವಾಗಲೂ ಅದ್ರ ಹತ್ರ ಮಾತಾಡ್ತಾ ಇರ್ತಾನೆ. ಅವನಿಗೆ ಡೇಟ್ ಮರ್ತು ಹೋಗುತ್ತೆ, ವಾರ ಮರ್ತು ಹೋಗುತ್ತೆ, ಎಲ್ಲ ಗೋಡೆಯಲ್ಲಿ ಒಂದೊಂದು ನಂಬರ್ ಆಗಿ ಗೀಟ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ಒಂದು ದಿವಸ ರಾತ್ರಿ ಆದ ತಕ್ಷಣ ಒಂದು ಗೀಟ್ ಆಗುತ್ತೆ, ನಾನು ಯಾವ ಡೇಟಿಗೆ ಬಂದಿದ್ದೇನೆ ಮತ್ತೆ ಇಲ್ಲಿ ಎಷ್ಟು ದಿವಸ ಕಳೆಯಿತು. ನಮ್ಗೊಂದು 5 ದಿವಸ 6 ದಿವಸ ಕಳೆದಾಗ ಏನು ಅನ್ಸಲ್ಲ. ಒಂದು ವರ್ಷಾನುಗಟ್ಟಲೆ ಕಳೆಯುವಾಗ ಎಷ್ಟು ವರ್ಷ ಕಳೆಯಿತು, ಏನು ವಾರ, ಏನು ತಿಥಿ, ಏನು ನಕ್ಷತ್ರ, ಅವ್ರಿಗೆ ವಾರ ತಿಥಿ ನಕ್ಷತ್ರ ಬೇರೆ ಬೇರೆ. ಆದ್ರೆ ಒಟ್ಟಂತೂ ಏನು ಗೊತ್ತಾಗದೆ ಮಾತು ಮರ್ತು ಹೋಗಬಾರ್ದು ಅಂತ ಅವನು ಆ ಗೊಂಬೆ ಹತ್ರ ಮುಖ ಮಾಡಿ ಅದರ ಹತ್ರನೇ ಮಾತಾಡ್ತಾ ಇರ್ತಾನೆ. ಏನೇ ತೊಂದರೆ ಆದಾಗ ಕೊನೆಗೆ ಒಂದು ಬೆಂಕಿಯನ್ನು ಅಲ್ಲೇ ಹುಟ್ಟಿಸುವುದು ಹೇಗೆ, ಆಹಾರವನ್ನು ಕಾಯಿಸುವುದು ಹೇಗೆ, ತೆಂಗಿನ ಮರವನ್ನು ಎಷ್ಟು ಸಿಗುತ್ತೆ ಅದನ್ನು ಕೆತ್ತಿ ತೆಗೆಯುವುದು ಹೇಗೆ, ಇದೆಲ್ಲ ಅವನೇ ವಸುದವನು ಶ್ರೀಮಂತಿಕೆಯ ತುದಿಯಲ್ಲಿ ಬದುಕಿದವನು. ಅವನಿಗೆ ಯಾವುದು ಗೊತ್ತಿಲ್ಲ. ಆದ್ರೆ ಹಸಿವಿನ ಭಾವ ಎಲ್ಲ ಬದುಕಿನ ಪಾಠವನ್ನು ಕಲಿಸತ್ತೆ ಅಂತ ನೋಡಿ ಒಂದ್ಸರ್ತಿ ಸಿನಿಮಾ ತುಂಬಾ ಚೆನ್ನಾಗಿದೆ, ಕ್ಯಾಸ್ಟ್ ಅವೇ ಅಂತ. ಎಲ್ಲೋ ತಪ್ಪಿಸಿಕೊಂಡು ಕೊನೆಗೆ ವಾಪಸ್ ಬರ್ತಾನೆ. ಆದ್ರೆ ಬಂದ ಉದ್ದೇಶ 7-8 ವರ್ಷ ಆಗುವಷ್ಟೊತ್ತಿಗೆ ಹೆಂಡತಿ ಇನ್ಯಾರನ್ನು ಮದುವೆ ಆಗಿ ತನ್ನ ಜೀವನ ನೋಡ್ಕೊಂಡಿರ್ತಾರೆ. ಇವನು ವಾಪಸ್ ಮತ್ತೆ ಅಲ್ಲಿಗೆ ಬರ್ತಾನೆ. ನನಗೆ ಇದೇ ಚೆನ್ನಾಗಿದೆ, ಸುಮ್ಮನೆ ಬೈಕೊಂಡು ಇಲ್ಲಿ ತನಕ ಬಂದು ನನ್ನ ಹೆಂಡತಿಯನ್ನು ಅವನು ಅಷ್ಟೂ ಜೀವ ಉಳಿಸ್ಕೊಂಡಿದ್ದು, ನನ್ನ ಹೆಂಡತಿ ಕಾಯ್ತಿರ್ತಾಳೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ. ಆದ್ರೆ ಬಂದ ಮೇಲೆ ಹೀಗಾದ್ಮೇಲೆ ಅವಳ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ಯಾರ ಕಾಯ್ಲಿಕ್ಕೆ ಸಾಧ್ಯ ಅಂತ ಅವನು ಜೀವನದ ಸಹಜ ತಥ್ಯವನ್ನು ಅರ್ಥ ಮಾಡಿಕೊಂಡು ವಾಪಸ್ಸು ಅದೇ ಏಕಾಂತ ಜೀವನಕ್ಕೆ ಬರ್ತಾನೆ. ಅಂದ್ರೆ ಸಹಜವಾಗಿ ಮನುಷ್ಯನಿಗೆ ಏಕಾಂತ ಅನ್ನೋದು ಏನಾದ್ರೂ ಒಬ್ರು ಮಾತಾಡ್ಬೇಕು ಅಂತ ಅನ್ನೋದು ಬಯಸತ್ತೆ. ಹಾಗೆ ಇವನು ಕೂಡ ಕೇಳಿದ. ಅವಳು ನಾಚಿಕೆ ಪಟ್ಟುಕೊಂಡು ಆಯ್ತು ಅಂತ ಅವನಿಗೆ ಅವನೇ ಮತ್ತೆ ಋಷಿಯಾಗಿ ಇಷ್ಟು ಕೇಳುವಾಗ ಬೇಡ ಹೇಳಬಾರ್ದು ಅಂತ ಒಪ್ಪಿಕೊಂಡು ಚಿರಾರ್ಜಿತಸ್ಯ ತಪಸಃ ಕ್ಷಯಂ ಚ ಕೃತವಾನ್ ಮುನಿ. ಸುಮಾರು ದಿವಸ ಆಯ್ತು, ವರ್ಷಾನುಗಟ್ಟಲೆ ಕಳೆದೋಯ್ತು. ಬಹಳ ಸುಖವಾಗಿದ್ದಾಗ ವರ್ಷಗಳು ಕಳೆದು ಹೋಗುತ್ತೆ ಗೊತ್ತಾಗುದಿಲ್ಲ. ಕಷ್ಟ ಇದ್ದಾಗ ಒಂದೊಂದು ನಿಮಿಷ ಒಂದೊಂದು ವರ್ಷದಾಗ ಹೋಗ್ತಾ ಇರುತ್ತೆ. ಅಯ್ಯೋ ಎಷ್ಟು ಕಷ್ಟ ಅಂತ. ನಮ್ಗೆ ಯಾರಾದ್ರೂ ಆತ್ಮೀಯರ ಪಕ್ಕದಲ್ಲಿ ಕೂತಿದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಅಯ್ಯೋ ಇಷ್ಟೊತ್ತಾಯ್ತಾ, ನಾನು 5 ನಿಮಿಷ ಕಳೆದೋಯ್ತು ಅಂತ ಅನ್ಕೊಂಡೆ ಅಂತ. ಇಷ್ಟ ಇಲ್ಲದವ್ರ ಪಕ್ಕದಲ್ಲಿ ಕೂತು ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚನ ಅಂತಿದ್ರೆ ಆವಾಗ ಯಾವಾಗಪ್ಪ ನಾವು ಇಲ್ಲಿಂದ ಹೊರಡೋದು ಅದಕ್ಕೆ ಟೈಮ್ ಬರುತ್ತಾ ಅಂತ ನಾವು ಕಾಯ್ತಾ ಇರ್ತೀವಿ. ಒಂದು ದಿವಸ ವಿಶ್ವಾಮಿತ್ರ ವಾಪಸ್ ಬರುವಾಗ ಯಾವಾಗ್ಲೂ ಅವನು ತಪಸಾದೀಪ್ತ ವೀರ್ಯೋಸೌ ಆಕಾಶಾದೇತಿ ಯಾತಿ ಚ ಅದ್ಯ ಸಂಜ್ಞಾಂ ವಿಜಾನಾಮಿ ಯಯಾದ್ಯ ತಪಸಕ್ಷಯ. ಪ್ರತಿ ದಿವಸ ಅವನು ಎಲ್ಲಿಗೆ ಹೋಗಿ ಬರುವಾಗ ಕೂಡ ಆಕಾಶ ಮಾರ್ಗವಾಗಿ ಸೀದಾ ಹೋಗಿ ಬರ್ತಾ ಇದ್ದ. ಇವತ್ತು ಅವಳು ಕುಟೀರದಲ್ಲಿ ಕೂತಿದ್ದಾಳೆ. ಇವತ್ತು ಆಕಾಶ ಮಾರ್ಗದ ಶಬ್ದ ಅಂದ್ರೆ ನಿಶ್ಶಬ್ದವಾಗಿ ಬರಲಿಲ್ಲ. ನದಿಯಲ್ಲಿ ಕಾಲು ಹಾಕಿಕೊಂಡು ಹೆಜ್ಜೆ ಇಟ್ಟುಕೊಂಡು ತರಗೆಲೆಯನ್ನು ಕಾಲಿನಲ್ಲಿ ತುಳಿದುಕೊಂಡು ಬರ್ತಾ ಇದ್ದಾಗ ಅವನಿಗೆ ಹೊರಗಡೆಯಿಂದ ಆ ಸದ್ದು ಒಳಗೆ ಕೇಳಿಸಿ ಅದ್ಯ ಏತಸ್ಯ ತಪಃ ಕ್ಷಯ, ಇವನ ತಪಸ್ಸು ಈಗ ಪೂರ್ತಿ ನಾಶ ಆಗಿದೆ ಅಂತ ಗೊತ್ತಾಯಿತು. ಅಲ್ಲಿ ತನಕ ಅವನ ತಪಸ್ಸಿನ ಬಲದಿಂದ ಅವಳಿಗೆ ಬೇಕಾದ ತರಬೇಕು ಅಂತ ಸೀದಾ ಆಕಾಶ ಮಾರ್ಗವಾಗಿ ಹೋಗುದು, ಏನ್ ಬೇಕೋ ಅದು ಮರದ ತುದಿಯಲ್ಲಿ ಏನೋ ಬಿಟ್ಟಿದ್ದ ಹಣ್ಣುಗಳನ್ನು ತರುದು, ಅವಳಿಗೆ ಇಷ್ಟ ಆದನ್ನೆಲ್ಲ ಮಾಡ್ತಿದ್ದ. ಆದ್ರೆ ಅವತ್ತು ನೆಲದ ಮೇಲೆ ನಡ್ಕೊಂಡು ಬಂದಾಗ ಅವಳಿಗೆ ಗೊತ್ತಾಯ್ತು ಇವನ ತಪಸ್ಸು ಕ್ಷಯ ಆಗಿದೆ. ಆದ್ರೆ ಹೊರಡುವ ಮುಂಚೆ ಈ ಇಷ್ಟು ದಿವಸ ಚೆನ್ನಾಗಿ ನನ್ನನ್ನು ನೋಡಿಕೊಂಡದ್ದಕ್ಕೆ ಮುಂದೆ ಇಡೀ ವಿಶ್ವ ಇಷ್ಟಪಡುವ ಈ ವಂಶಕ್ಕೆ ಸಂಬಂಧಪಟ್ಟ ಒಂದು ಕೃತಿ ಅದು ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿ ಅವಳು ಕೇಳ್ತಾಳೆ, ನಾನು ನಿನ್ನ ಜೊತೆಗೆ ಇಷ್ಟು ದಿವಸ ಬದುಕು ನಡೆಸಿದ್ದೇನೆ, ಅದರ ಫಲವಾಗಿ ನನಗೆ ನಿನ್ನಿಂದ ತಾಯ್ತನದ ಅಪೇಕ್ಷೆ ಇದೆ ಅಂತ ಕೇಳಿದಾಗ ವಿಶ್ವಾಮಿತ್ರ ಅಸ್ತು ಅಂತ ಹೇಳಿ ಒಪ್ಪಿಕೊಳ್ತಾನೆ. ಮಹರ್ಷೇರುಗ್ರ ತಪಸಃ ತೇಜಸ್ತ್ವಮಸಿ ಭಾವಿನಿ ತಸ್ಮಾತ್ ಸ್ವರ್ಗಂ ಗಮಿಷ್ಯಾಮಿ ದೇವಕಾರ್ಯಾರ್ಥಮಾಗತ. ಆಯ್ತು, ಮಕ್ಕಳನ್ನು ಕೂಡ ಪಡೆದಾಯ್ತು, ಹೆಣ್ಣು ಮಗುವನ್ನ ಪಡೆದಾದ್ಮೇಲೆ ಆಕೆ ಹೇಳ್ತಾಳೆ, ನಾನು ಇಲ್ಲಿಂದ ಹೊರಡಬೇಕು, ದೇವ ಕಾರ್ಯಕ್ಕೋಸ್ಕರ ನಾನು ಈ ಮಗುವನ್ನು ಪಡೆಯುವ ಕಾರಣದಿಂದಲೇ ಇಲ್ಲಿ ತನಕ ಬಂದಿದ್ದೆ, ನನ್ನ ಕಾರ್ಯ ಮುಗಿತು, ನಾನು ಹೋಗಬೇಕು.
ಅವನು ಹೇಳ್ತಾನೆ, ನನಗೂ ಕೂಡ ಇಷ್ಟೇ ಇದ್ದದ್ದು ಆಸೆ ಏನು ಅಂದ್ರೆ, ಮನಸ್ಸಿನಲ್ಲಿ ಒಂದು ಸರ್ತಿ ಕಾಮದ ಭಾವನೆ ಹುಟ್ಟಿತು ಅಂತ ಅಂದ್ಮೇಲೆ ಅದನ್ನು ನಾನು ಎಷ್ಟು ತಡೆದು ನಿಲ್ಲಿಸ್ತೇನೋ ಅದು ಮತ್ತಷ್ಟು ಸಪ್ರೆಸ್ ಆದಷ್ಟು ವಾಪಸ್ಸು ಪ್ರಕೃತಿಯ ವಿರುದ್ಧವಾಗಿ ಮನಸ್ಸನ್ನು ಯೋಚನೆ ಮಾಡುವಂತೆ ಮಾಡುತ್ತೆ. ಅದಕ್ಕೋಸ್ಕರ ಮನಸ್ಸಿಗೆ ಸಹಜವಾದ ಬಯಕೆ ಅದು, ಜೀವನದ ಇನ್ಸ್ಟಿಂಕ್ಟ್ ಅದು. ಅದನ್ನು ನಾನು ಪಡ್ಕೊಂಡು ಮತ್ತೆ ನನ್ನ ಸಾಧನೆಗೆ ಸರಿಯಾದ ದಾರಿ ಹುಡುಕೋಣ ಅಂತ ನಿನ್ನ ಜೊತೆಗೆ ಬಾಳ್ವೆ ನಡೆಸಿದೆ. ನಿನ್ನ ಮೇಲೆ ನನಗೇನು ಕೋಪ ಇಲ್ಲ, ಆದ್ರೆ ನಾನು ಕೂಡ ತಪಸ್ಸಿಗೆ ಹೊರಡುವವನಿದ್ದೇನೆ. ಸೊ ನೀವು ತಪಸ್ಸಿಗೆ ಹೋದ, ಇವಳಿಗೆ ಮಗುವನ್ನು ರಕ್ಷಣೆ ಮಾಡುವ ಯೋಚನೆ ಹೋಗಿದೆ, ಏನ್ ಮಾಡುದು? ಅಲ್ಲಿಯ ಪ್ರಕೃತಿಯ ವನದೇವತೆಯನ್ನು ಪ್ರಾರ್ಥನೆ ಮಾಡ್ತಾರೆ, ಈ ಮಗುವನ್ನು ರಕ್ಷಿಸಬೇಕಾದ ಜವಾಬ್ದಾರಿ ನಿಮ್ಮದು, ನಾನು ಇಲ್ಲಿಂದ ಹೊರಡಬೇಕಿದೆ ಅಂತ ಹೇಳಿ ಅವಳು ಹೊರಡುತ್ತಾಳೆ. ಆಗ ಮಲಗಿದ್ದ ಮಗುವನ್ನ ಶಕುಂತ ಹಕ್ಕಿಗಳು ಅಂತ ಹೇಳ್ತಾರೆ ಅದನ್ನ, ಆ ಹಕ್ಕಿಗಳು ಪ್ರಾಣಿಗಳೆಲ್ಲ ಬಂದು ತೊಂದರೆ ಮಾಡಬಾರದು ಅಂತ ಹೇಳಿ ಮುಚ್ಚಿಟ್ಟು ಅದರ ಮೇಲೆ ಬಿಸಿಲು ಬೀಳದ ಹಾಗೆ, ಅಥವಾ ನೊಣ ಇತ್ಯಾದಿ ಭಕ್ಷಿಕ ಮೊದಲಾದ ಹಾರುವ ಪಾಪೆಗಳೆಲ್ಲ ಅದರ ಮೇಲೆ ಬೀಳದ ಹಾಗೆ ರಕ್ಷಣೆ ಮಾಡ್ತಾ ಇರುತ್ತೆ. ಅಷ್ಟು ಹೊತ್ತಿಗೆ ಪರಿಯರಕ್ಷಂತಂ ತಾಂ ತತ್ರ ಶಕುಂತಾಮೇನಕಾತ್ಮಜಾಂ ಉಪದ್ರಷ್ಟುಂ ಗತಶ್ಚಾಹಂ ಅಪಶ್ಯಂ ಶೈತಾಮಿಮಾಂ. ನಾನು ಎಲ್ಲಿಂದಲೋ ಮರಳಿ ಬರ್ತಾ ಇದ್ದವ, ಈ ಹಕ್ಕಿಗಳೆಲ್ಲ ಒಂದು ಕಡೆ ಗುಂಪು ಕಟ್ಟಿ ರೆಕ್ಕೆಯನ್ನು ಅಡ್ಡ ಹಿಡಿತಾ ಏನೋ ಮನೆ ತರ ಮಾಡಿಕೊಂಡು ತೊಂದರೆ ಆಗದಾಗೆ ಇಷ್ಟು ಕಾಳಜಿಯಿಂದ ಏನ್ ಮಾಡ್ತಾ ಇದೆ ಅಂತ ನಾನು ಹತ್ರ ಬಂದು ನೋಡಿದಾಗ ಮಲಗಿದ್ದ ಈ ಮಗುವನ್ನ ನಾನು ನೋಡಿದೆ. ಕಣ್ಮ ಹೇಳ್ತಾ ಇರುವ ಮಾತು, ಮಗುವನ್ನ ನೋಡಿದೆ. ಈ ಮಗುವಿಗೆ ಅಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಸುತ್ತಲೂ ಯಾರೂ ಇಲ್ಲ ಅಂತ ಗೊತ್ತಾದ ಮೇಲೆ ನಾನು ಯೋಚನೆ ಮಾಡಿದೆ, ಇದಕ್ಕೆ ಖಂಡಿತವಾಗಿಯೂ ಕೂಡ ರಕ್ಷಣೆ ಬೇಕಿದೆ. ಇಲ್ಲೇ ಇದ್ರೆ ಇಲ್ಲಿ ತನಕ ಬಹುಶಃ ನನಗೆ ಕಾಣ್ಲಿಕ್ಕೋಸ್ಕರ ಇಷ್ಟು ವ್ಯವಸ್ಥೆಯನ್ನು ಹಕ್ಕಿಗಳು ಮಾಡಿದ್ದಾರೆ. ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇರುವಷ್ಟು ಪ್ರೀತಿಯನ್ನ ಮನುಷ್ಯನಾಗಿ ನಾನು ತೋರಿಸಿದೆ ಅಂದ್ರೆ, ಋಷಿಯಾಗಿ ನಾನು ತೋರಿಸಿದೆ ಅಂದ್ರೆ ತಪ್ಪು ಅಂತ ಯೋಚನೆ ಮಾಡಿ ಅಲ್ಲಿ ಯಾರು ಕಾಣಲಿಲ್ಲ, ಹಿರಿಯರು ಹೆತ್ತವರು ಅದರ ಸುತ್ತ ಪೋಷಕರು. ಅದಕ್ಕೋಸ್ಕರ ನಾನು ಹೊತ್ತುಕೊಂಡು ಬಂದು ನನ್ನ ಆಶ್ರಮದಲ್ಲಿ ಸಾಕಿದೆ. ವಸ್ತುತಃ ಇವಳು ವಿಶ್ವಾಮಿತ್ರ ಸುತಾಂ ಬ್ರಹ್ಮನ್ ನ್ಯಾಸಭೂತಾಂಬರಸ್ವೈ ಕಾಮಕ್ರೋಧ ಅವಚಿತವಾನ್ ಸಖಾತೆ ಕೌಶಿಕಿ ಗತಃ. ಆ ಹಕ್ಕಿಗಳೇ ತಮ್ಮ ಭಾಷೆಯಲ್ಲಿ ಕಾಶ್ಯಪನಿಗೆ ಹೇಳಿದುವಂತೆ, ನಾವು ಇಲ್ಲಿ ತನಕ ರಕ್ಷಣೆ ಮಾಡಿದ್ದೇವೆ, ಇದನ್ನ ಇನ್ನು ಮುಂದೆ ನ್ಯಾಸವಾಗಿ ನಿಮ್ಮ ಹತ್ರ ಇಡ್ತಾ ಇದ್ದೇವೆ. ಇದು ಕೌಶಿಕನ ಮಗಳು, ವಿಶ್ವಾಮಿತ್ರನ ಮಗಳು, ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ನೀವು ನಮಗೆ ಅತ್ಯಂತ ಆತ್ಮೀಯರು, ನೀವು ರಕ್ಷಿಸ್ತೀರಿ ಅನ್ನೋ ಭರವಸೆಯಿಂದ ಈ ಮಗುವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ ಅಂತ ಹೇಳಿ ಆ ಹಕ್ಕಿಗಳು ಹಾರಿ ಹೋದ ಮೇಲೆ ಆ ಮಗುವನ್ನ ಆನೆಯಿತ್ವ ನನ್ನ ಮನೆಗೆ ತಂದು ಈ ಆಶ್ರಮದಲ್ಲಿ ಬೆಳೆಸಿ ನನ್ನ ಮಗಳು ಅಂತ ನಾನು ಪ್ರೀತಿಸಿದ್ದೇನೆ. ಅವಳು ಕೂಡ ನನ್ನನ್ನ ಅಪ್ಪ ಅಂತ ಬಾಯಿ ತುಂಬ ಕರೆದು ಯಾವತ್ತೂ ಕೂಡ ಪ್ರಶ್ನೆನೂ ಮಾಡಲಿಲ್ಲ. ಅವಳು ನನ್ನ ಅಮ್ಮ ಎಲ್ಲಿ, ನಾನು ಎಲ್ಲಿ ಹುಟ್ಟಿ ಬಂದೆ, ಇದರ ಬಗ್ಗೆ ಏನೂ ಕೇಳದೆ ನಿಜವಾದ ತಂದೆಯ ಪ್ರೀತಿಯನ್ನು ಅವಳು ಪೂರ್ಣ ಪ್ರಮಾಣದಲ್ಲಿ ಸ್ವೀಕರಿಸಿದವಳು ಅಂತ ಹೀಗೆ ನಮ್ಮ ಅಪ್ಪ ಯಾರೋ ಒಬ್ಬ ಋಷಿಗೆ ಹೇಳಿದ ವಿಷಯವನ್ನೇ ನಾನು ನಿನ್ನ ಮುಂದೆಯೂ ಪ್ರಸ್ತಾಪ ಮಾಡಿದ್ದೇನೆ ಅಂತ ದುಷ್ಯಂತನಿಗೆ ಹೇಳ್ತಾಳೆ. ಏತದಾಚಷ್ಟ ಪ್ರಶ್ನ ಸನ್ನ ಮಮ ಜನ್ಮ ಮಹರ್ಷಯೇ ಸುತಾನ್ ಕಣ್ವಸ್ಯ ಮಾಮೇವಂ ವಿದ್ಧಿತ್ವಂ ಮನುಜಾಧಿಪ. ಅದರಿಂದಾಗಿ ಓ ರಾಜನೇ, ನಿನಗೆ ಈಗ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇನೆ. ನನ್ನ ಬಗ್ಗೆ ನೀನು ಪ್ರಶ್ನೆ ಮಾಡಿದ್ದು ಕುತೂಹಲದಿಂದ, ಏನೋ ಇದರಲ್ಲಿ ಒಂದು ತಥ್ಯ ಇದೆ, ನೀನು ಹೇಳ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಈ ಮಾತು ಹೇಳಿದ್ದೇನೆ. ದುಷ್ಯಂತ ತಕ್ಷಣ ತನ್ನ ಮನಸ್ಸು ಇಲ್ಲಿ ತನಕ ಮಾತಾಡಿದ್ದು ನಿಜ ಅಂತ ಆದಾಗ ಅವನು ಮುಂದೆ ಯೋಚನೆ ಮಾಡ್ತಾನೆ, ಇನ್ನೇನು ಮಾತಾಡ್ಬೇಕು ಅದನ್ನೇ ಡೈರೆಕ್ಟ್ ಮಾತಾಡ್ತಾನೆ. ಅಲ್ಲಿ ಯೋಚನೆ, ಚೀಟಿ, ಕಣ್ಸಂದೆ, ಪಕ್ಕದಕ್ಕ ಅಥವಾ ಅವರಂಕರಿ ಅಲ್ಲಿ ಹೇಳು, ಏನು ಸೀದಾ ಡೈರೆಕ್ಟ್ ಕೇಳಿದ. ಸರ್ವಂ ರಾಜ್ಯಂ ತವಾದ್ಯಾಸ್ತು ಭಾರ್ಯಾಮೇ ಭವ ಶೋಭನೆ ಆಹರಾಮಿ ತವಾದ್ಯಾಹಂ ನಿಷ್ಕಾನಿ ಅಜಿನಾನಿ ಚ. ಬೇಕಾದಷ್ಟು ಸಂಪತ್ತು ಕೊಡ್ತೇನೆ, ನನ್ನ ಇಡೀ ರಾಜ್ಯಕ್ಕೆ ನೀನೇ ಉಸ್ತುವಾರಿ, ನೀನೇ ಜವಾಬ್ದಾರಿಯನ್ನು ನಡೆಸುವಷ್ಟು ನಿನಗೆ ಪಟ್ಟ ಮಹಿಷಿಯ ಸ್ಥಾನವನ್ನೂ ನೀಡಿದ್ದೇನೆ. ಗಾಂಧರ ವಿವಾಹದಿಂದ ಮಾಂ ಭೀರು, ಓ ಹೆಣ್ಣುಮಗಳೇ ನನ್ನನ್ನು ಮದುವೆಯಾಗ. ವಿವಾಹಾನಾಂ ಹಿರಂಭೋರು ಗಾಂಧರ್ವ ಶ್ರೇಷ್ಠ ಉಚ್ಯತೆ. ನಮಗೆ ಈ ಪ್ರಸಂಗಕ್ಕೆ ಸರಿಯಾದ ವಿವಾಹದ ಕ್ರಮ ಯಾವುದು ಅಂದ್ರೆ ಗಾಂಧರ್ವ ವಿವಾಹ. ತಂದೆ ತಾಯಿಗಳು ಯಾರು ಇಲ್ಲ ಅಂತ ಆದಾಗ, ಮನಸ್ಸನ್ನು ಪರಸ್ಪರವಾಗಿ ನಾವು ಒಪ್ಪಿಸಿಕೊಂಡಿದ್ದೇವೆ ಅಂತ ಆದಾಗ, ನಾನು ಬರುವಾಗಲೇ ನನ್ನ ನಡೆಯನ್ನ, ನನ್ನ ತೇಜಸ್ಸನ್ನ ನೋಡಿ ಮನಸ್ಸಿನಲ್ಲಿ ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ವಿರೋಧ ಇಲ್ಲ, ಒಪ್ಪಿಕೊಂಡಿದ್ದೀರಿ ಅಂತ ಒಪ್ಪಿಕೊಂಡಿದ್ದೀರಿ ಅನ್ನೋದು ನಿನ್ನ ಕಣ್ಣೇ ನನಗೆ ಹೇಳಿದೆ. ಅದರಿಂದಾಗಿ ನಾನು ಕೂಡ ನಿನ್ನನ್ನ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡದ್ದು ಅಂತನ್ನುವುದು ನಿನ್ನ ಹಿನ್ನೆಲೆ ಗೊತ್ತಾದ ಮೇಲಂತೂ ಇನ್ನೂ ದೃಢವಾಗಿದೆ. ಅದರಿಂದಾಗಿ ನನ್ನನ್ನು ಮದುವೆಯಾಗಿ. ಅವ್ರು ಹೇಳ್ತಾರೆ, ಅಪ್ಪ ಇಲ್ಲೇ ಎಲ್ಲೋ ಹೋಗಿದ್ದಾರೆ, ಬರಬಹುದು ವಾಪಸ್ಸು, ಅವ್ರು ಬರೋ ತನಕ ಕಾಯ್ಬೇಕು ನಾವು. ಯಾಕೆಂದ್ರೆ ಅಪ್ಪ ನನ್ನನ್ನು ಇಷ್ಟು ದಿವಸ ಬೆಳೆಸಿ, 20 ವರ್ಷದಲ್ಲಿ ಬೆಳೆಸಿ, ಶರೀರ ಇಷ್ಟು ಪಾಲನೆ ಮಾಡಿ ಪೋಷಣೆ ಮಾಡಿ ಕೊಟ್ಟ ಮರುಕ್ಷಣದಲ್ಲಿ ಒಂದು 20 ಸೆಕೆಂಡ್ ಅಲ್ಲಿ ನಿನ್ನ ಜೊತೆ ಪ್ರೀತಿ ಆಯ್ತು ಅಂತ ಹೊರಡ್ಲಿಕ್ಕೆ ಆಗಲ್ಲ.
ನಮ್ಮ ಅಪ್ಪನ ಮಾತು ಮೀರ್ಲಿಕ್ಕೆ ಆಗುದೇ ಇಲ್ಲ. ಅವರು ತುಂಬಾ ನೊಂದುಕೊಡ್ತಾರೆ. ಅದರಿಂದಾಗಿ ಯಸ್ಮೈ ಮಾಂ ದಾಸತಿ ಪಿತಾ, ನನ್ನ ಅಪ್ಪನಿಗೆ ನನ್ನ ಬಗ್ಗೆ ತುಂಬಾ ಗೌರವ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮಪ್ಪ ಯಾವತ್ತೂ ನನಗೆ ಒಳ್ಳೆಯದನ್ನೇ ಮಾಡ್ತಾನೆ ಅನ್ನೋ ಧೈರ್ಯದಿಂದಲೇ ಅವನು ಕಣ್ಣು ಮುಚ್ಚಿ ಯಾರಿಗೆ ನನ್ನನ್ನು ಕೈ ಎತ್ತಿ ಕೊಡ್ತಾನೋ ನಾನು ಅವನ ಜೊತೆಗೆ ಜೀವನ ನಡೆಸ್ತೇನೆ ಅಂತ ಅನ್ನೋದನ್ನ ತೀರ್ಮಾನ ಮಾಡಿದ್ದೇನೆ. ಅದರಿಂದಾಗಿ ಇದು ಸಾಧ್ಯ ಇಲ್ಲ. ಪಿತಾ ರಕ್ಷತಿ ಕೌಮಾರೇ ಭರ್ತ ರಕ್ಷತಿ ಯೌವನೆ ಪುತ್ರಸ್ತು ಸ್ಥವಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯವರ್ಹತಿ. ಪೂರ್ವದ ಭಾವವನ್ನು ಓದಿಕೊಳ್ಳದೆ ಕೊನೆಯ ಲೈನ್ ಮಾತ್ರ ಇಟ್ಕೊಂಡು ಎಲ್ಲರೂ ಜಗಳ ಆಡ್ತಾರೆ. ನ ಸ್ತ್ರೀ ಸ್ವಾತಂತ್ರ್ಯವರ್ಹತಿ, ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಅದರ ಅಭಿಪ್ರಾಯ ಅಂದ್ರೆ ಸಮಾಜದಲ್ಲಿ ಅವರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಈ ಮಾತು ಹೇಳಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಪಿತಾ ರಕ್ಷತಿ ಕೌಮಾರೇ, ಮಗುವಾಗಿದ್ದಾಗ ತಂದೆಯೇ ಆ ಮಗುವಿನ ಸರ್ವಸ್ವ. ಅಂದ್ರೆ ಯಾರಿಂದಲೂ ತೊಂದರೆಯಾಗದ ಹಾಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಮಾತ್ರ ಹೇಳ್ತಾ ಇರೋದು. ಅವರ ಮಗುವಿನ ಎಲ್ಲಾ ಜವಾಬ್ದಾರಿ ತಂದೆಗಿದೆ. ಪಿತಾ ರಕ್ಷತಿ ಕೌಮಾರೆ. ಆಮೇಲೆ ಭರ್ತ ರಕ್ಷತಿ ಯೌವನೆ, ಮದುವೆಯಾದ ಸಂದರ್ಭದಲ್ಲಿ ಗಂಡನ ಜವಾಬ್ದಾರಿ. ತನ್ನ ಹೆಂಡತಿಗೆ ಯಾವುದೇ ರೀತಿಯಾದಂತಹ ನೋವಾಗದ ಪರಿಸ್ಥಿತಿ ಒದಗಿಸಿ ಕೊಡಬೇಕಾದವನು, ಅವಳನ್ನು ರಕ್ಷಿಸಬೇಕಾದವನು. ಪುತ್ರಸ್ತು ಸ್ಥವಿರೇ ಭಾವೆ, ಮಕ್ಕಳಾದವರು ವೃದ್ಧಾಪ್ಯ ಆದಾಗ ಅವರ ತಮ್ಮ ಕೆಲಸ ತಾವು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತಾದಾಗ ಮಕ್ಕಳೇ ತಾಯಿಯನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಹಾಗಾಗಿ ಸ್ವತಂತ್ರವಾಗಿ ತಾನೇ ಜೀವನ ನಡೆಸ್ತೇನೆ ಅಂತ ಅನ್ನುವ ಭಾವ ಹೆಣ್ಣಿಗಿಲ್ಲ. ತಂದೆಯಿಂದ ಕಾಪಿಡಲ್ಪಡಬೇಕು, ಗಂಡನಿಂದ ರಕ್ಷಿಸಲ್ಪಡಬೇಕು, ಮಕ್ಕಳಿಂದ ಪೋಷಿಸಲ್ಪಡಬೇಕು. ಇದು ಒಂದು ಹೆಣ್ಣಿಗಿರುವ ಬದುಕು. ಆದ್ರಿಂದಾಗಿ ನನ್ನ ತಂದೆ ನನ್ನನ್ನು ಇಷ್ಟು ದಿವಸ ಕಾಪಾಡಿ ಇಲ್ಲಿಯ ತನಕ ನೋಡಿಕೊಂಡ ಮೇಲೆ ಈಗ ತಕ್ಷಣದಲ್ಲಿ ನನ್ನ ನಿರ್ಧಾರ ತಗೊಳ್ತೇನೆ ಅಂತ ನಾವು ಅವರನ್ನು ನೋಯಿಸುವ ಹಾಗಿಲ್ಲ, ಇದು ಸಾಧ್ಯ ಇಲ್ಲ ಅಂತ ಹೇಳಿದಾಗ ದುಷ್ಯಂತ ತುಂಬಾ ಪ್ರಯತ್ನ ಬೇರೆ ಬೇರೆ ತರದ ಮಾತುಗಳನ್ನು ಆಡ್ತಾನೆ. ನಿಮ್ಮ ತಂದೆ ಅಷ್ಟಪಕ್ಕ ಕೋಪ ಮಾಡ್ಕೊಳ್ಳೋರಲ್ಲ, ನನ್ನ ಬಗ್ಗೆ ಅವರಿಗೆ ಖಂಡಿತ ಗೊತ್ತಿದೆ. ದುಷ್ಯಂತ ಯಾರೋ ಒಬ್ಬ ರೋಡ್ ರೋಮಿಯೋ ಅಲ್ಲ, ಏನೂ ಗೊತ್ತಿಲ್ಲದ ಅಥವಾ ಹಿಂದೆ ಮುಂದೆ ಯೋಚನೆ ಮಾಡದೆ ಕೇವಲ ಮಾತಿನ ಬಲದಿಂದ ಹೆಣ್ಣುಮಕ್ಕಳನ್ನ ಸೆಳೆದು ನನ್ನ ದೈಹಿಕ ಕಾಮನೆಗೋಸ್ಕರ ನಿಮ್ಮನ್ನು ವಶ ಮಾಡ್ಕೊಳ್ಳಿಕ್ಕೋಸ್ಕರ ಬಂದವನಲ್ಲ. ನಾನು ಮನಪೂರ್ವಕವಾಗಿ ಸಿಂಹಾಸನದ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡೇ 4 ದೇಶಗಳಿಗೆ ನಾನು ಒಬ್ಬ ಮಾದರಿಯ ರಾಜನಾಗಿ ಎಲ್ಲರೂ ನನ್ನನ್ನು ಅನುಸರಿಸುತ್ತಾರೆ ಅಂತ ಅನ್ನುವ ಭರವಸೆಯನ್ನು ಇಟ್ಟುಕೊಂಡು ನಿನ್ನ ಹತ್ರ ಈ ಮಾತು ಕೇಳ್ತಾ ಇದ್ದೇನೆ. ನನ್ನನ್ನು ಮದುವೆ ಆಗೋದ್ರಿಂದ ನಿನಗೇನು ತೊಂದರೆ ಆಗುದಿಲ್ಲ, ಯಾಕೆಂದ್ರೆ ನಮ್ಮ ಅಪ್ಪ ನನ್ನನ್ನು ಹಾಗೆ ಬೆಳೆಸಿದ್ದಾರೆ. ಅದರ ಜೊತೆಗೆ ನಿಮ್ಮಪ್ಪ ಈ ಕ್ಷತ್ರಿಯರ ಬಲದಿಂದಲೇ ತಪಸ್ವಿಗಳು ತನ್ನ ತಪಸ್ಸನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಆಗುವ ಹಾಗೆ ರಾಜ್ಯ ರಾಜಕಾರಣವನ್ನು ಕೊಡ್ತಾರೆ. ನಾನು ಕೊಟ್ಟಿದ್ದೇನೆ ಅನ್ನೋ ಭರವಸೆ ನನಗಿದೆ. ಅದರಿಂದಾಗಿ ನಿಮ್ಮ ತಂದೆ ಕೋಪ ಮಾಡಿಕೊಳ್ಳು. ಜಾನೇ ಭದ್ರೇ ಮಹರ್ಷಿಂತಂ ತಸ್ಯ ಮನ್ಯುರ್ನ ವಿದ್ಯತೆ, ಅವನಿಗೆ ಕೋಪ ಬರುವುದಿಲ್ಲ. ಇಚ್ಛಾಮಿತ್ವಾಂಬರಾರೋಹೆ ಭಜಮಾನಾಂ ಅನಿಂದಿತೆ, ನಿನ್ನನ್ನು ಮನಪೂರ್ವಕವಾಗಿ ಒಪ್ಪಿಕೊಂಡಾದ ಮೇಲೆ ನಿನಗೂ ನನ್ನ ಮೇಲೆ ಇಚ್ಛೆ ಇದೆ ಅಂತ ಅನ್ನೋದು ನೀನು ಬಾಯಿಯಲ್ಲಿ ಹೇಳಿದ್ರು ಕೂಡ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಿದೆ. ನಾನು ಅದನ್ನ ಧೈರ್ಯವಾಗಿ ಕೇಳ್ತಾ ಇರೋದ ಕಾರಣವೇ ನಿನ್ನಲ್ಲೂ ನನ್ನ ಬಗ್ಗೆ ಒಲವು ಇದೆ ಅನ್ನೋದನ್ನು ತಿಳಿದೆ. ಆಗ ಇನ್ನೊಂದೆರಡು ಮಾತುಗಳನ್ನು ಹೇಳ್ತಾನೆ. ವಿವಾಹದಲ್ಲಿ 6 ತರದ ವಿವಾಹ ಇದೆ, 8 ತರದ ವಿವಾಹ ಇದೆ, ಅಷ್ಟ ರೀತಿಯ ವಿವಾಹ ಇದೆ. ಅದರಲ್ಲಿ ಆಸುರ ವಿವಾಹ ಮತ್ತು ವೈಶಾಖ ವಿವಾಹ 2 ನಿಷಿದ್ಧ, ಅದನ್ನು ಮಾಡಬಾರದು ಅಂತ. ಆಸುರ ಅಂತಂದ್ರೆ ಎಳ್ಕೊಂಡು ಹೋಗುದು, ಪಿಶಾಚ ಅಂದ್ರೆ ಕೀಟ್ಲೆ ಕೊಟ್ಟು ಬಲವತ್ತವಾಗಿ ಮದುವೆ ಆಗುವುದು. ಇದೆರಡು ಬಿಟ್ರೆ ಉಳಿದಂತೆ ಬೇರೆ ಯಾವುದೇ ವಿವಾಹ ಆದರೂ ಕೂಡ ಅದಕ್ಕೆ ಶಾಸ್ತ್ರದಲ್ಲಿ ಸಮ್ಮತಿ ಇದೆ. ಅದರಿಂದಾಗಿ ನೀನು ಬೇಡ ಅಂತ ಹೇಳಬೇಡ. ಗಾಂಧರ್ವಾಪ್ಸರಸೌ ಗಾಂಧರ್ವ ರಾಕ್ಷಸೌ ಕ್ಷತ್ರೇ ಧರ್ಮ್ಯೌತೌ ಮಾಂ ಶಂಕಥಾ ಪೃಥಗ್ವಾ ಯದಿ ವಾ ಮಿಶ್ರೌ ಕರ್ತವ್ಯೌ ಚಾತ್ರ ಸಂಶಯಃ ಸಾತ್ವಂ ಮಮ ಸಕಾಮಸ್ಯ. ನನ್ನ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಹುಟ್ಟಿದೆ ಅಂತಂದ ಮೇಲೆ ಗಾಂಧರ್ವ ವಿವಾಹ ಅನ್ನೋದೇ ಹೆಚ್ಚು ಸರಿ ಹೊಂದುವಂತ ಮಾತು. ಆಗ ಅವಳು ಹೇಳ್ತಾಳೆ, ನಮ್ಮ ಅಪ್ಪನೇ ನಿನಗೆ ಕೈ ಎತ್ತು ಕೊಟ್ಟಿದ್ದಿದ್ರೆ ನಾನು ತುಂಬಾ ಧರ್ಮದ ದಾರಿಯಲ್ಲಿದ್ದೇನೆ ಅಂತ ಒಂದು ಸಮಾಧಾನ ಇರ್ತಿತ್ತು. ಅದಿಲ್ಲದೆ ನೀನು ಹೇಳುವ ಮಾತಿನಲ್ಲಿ ದೋಷ ಖಂಡಿತ ನನಗೆ ಕಾಣ್ತಾ ಇಲ್ಲ. ನೀನ್ ಕೆಟ್ಟವನು, ನಮ್ಮ ಅಪ್ಪ ನಿನ್ನ ನಂಬದೇ ನಾನು ನಮ್ಮ ಅಪ್ಪನನ್ನು ಕರೀತಾ ಇದ್ದೇನೆ ಅಂತ ಅನ್ಕೊಳ್ಬೇಡ. ಆದ್ರೆ ನಮ್ಮ ಅಪ್ಪನಿಗೆ ನಾನು ನಾಳೆ ಮಾತು ತೋರಿಸ್ಬೇಕು, ಮುಖ ತೋರಿಸ್ಬೇಕು ಅಂತ ಅಂದಾಗ ಅವರು ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ನುವ ಯೋಚನೆಯಿಂದ ನಾನು ಇಷ್ಟು ಸತ್ಯಂ ಮೇ ಪ್ರತಿಜಾನೀಹಿ ಯಥಾ ವಕ್ಷ್ಯಾಮ್ಯಹಂ ರಹ ಮೈ ಜಾಯೇತ ಯಃ ಪುತ್ರಃ ಸಭವೇತ್ ತ್ವದನಂತರ. ಅವಳು ಒಂದು ಕಂಡೀಷನ್ ಹಾಕ್ತಾರೆ. ಸರಿ, ನಮ್ಮಪ್ಪ ನನ್ನ ಶ್ರೇಯಸ್ಸನ್ನೇ ಬಯಸ್ತಾರೆ, ಆ ದೃಷ್ಟಿಯಲ್ಲಿ ನೀನು ದೊಡ್ಡ ರಾಜನೇ ಆಗಿದ್ದಿ, ಪೂರ್ವವಂಶದ ಮುಂದೆ ಸಂತತಿಯನ್ನು ನಡೆಸಿಕೊಂಡು ಹೋಗುವ ಅನ್ನುವ ಕಾಳಜಿ ನಿನಗೂ ಇದೆ, ಈ ಮಾದರಿಯ ರಾಜ ಅಂತ ಅನ್ನೋದನ್ನ ನಾನು ಕೇಳಿದ್ದೆ. ಈಗಲೂ ಇದನ್ನೇ ನಿನ್ನ ಮಾತಿನಲ್ಲಿ ಪ್ರತಿಯೊಂದರಲ್ಲೂ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳಿಯೇ ಮಾತಾಡ್ತಾ ಇದ್ದೀನಿ ಅಂತ ಒಪ್ಪಿಕೊಳ್ತೇನೆ. ಆದ್ರೆ ಒಂದು ಶಪಥ ಮಾಡಬೇಕು. ಏನು ಅಂದ್ರೆ,
ನನ್ನಲ್ಲಿ ಹುಟ್ಟಿದ ಮಗನಿಗೆ ನೀನು ರಾಜ್ಯಭಾರವನ್ನು ಕೊಡ್ತೀ ಅಂತಂದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನಮ್ಮ ಅಪ್ಪ ನೀನು ಏನಾದ್ರೂ ಕೇಳಿ ಹೇಗೆ ಮದುವೆ ಆಗಿ ಅಂತ ಹೇಳಿದಾಗ ನಾನು ನನ್ನ ಭದ್ರತೆ ನೋಡಿಕೊಂಡೇ ಧೈರ್ಯವಾಗಿ ರಾಜನನ್ನ ಮದುವೆ ಆಗಿದ್ದೇನೆ ಅಂತ ಹೇಳ್ಕೊಳ್ಳಿಕ್ಕಾಗತ್ತೆ. ಯುವರಾಜೋ ಮಹಾರಾಜ ಸತ್ಯವೇದ ಬ್ರವೀತೆ ಯಜ್ಜದ ಏತದೇವಂ ದುಷ್ಯಂತ ಅಸ್ತು ಮೇ ಸಂಗಮ